ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ GPSTR, HSTR, PU ಕಾಲೇಜ್ ಲೆಕ್ಚರರ್, PC, PSI, KSET, ನೆಟ್ ಹೀಗೆ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನನ್ನು ಮಾಡ್ತಾ ಇರುವಂಥವ್ರಿಗೋಸ್ಕರ ಪ್ರಥಮ PUC ಹಾಗೂ ದ್ವಿತೀಯ PUC ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಲಾಗಿದ್ದು, ಈಗಾಗಲೇ ನಾವು ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿ ಆಗಿದೆ. 24 ವಿಡಿಯೋಗಳು ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ. ನೀವು ಅವುಗಳನ್ನು ಒಂದೊಂದಾಗಿ ವೀಕ್ಷಣೆ ಮಾಡ್ಬೋದು. ಹಾಗೆ ಯಾರು ಟೆಕ್ಸ್ಟ್ ಬುಕ್ಗಳನ್ನು ರೀಡ್ ಮಾಡಲಿಕ್ಕೆ ಆಗಲ್ಲ ಅಂತೀರಾ ಅಂಥವ್ರು ಒಂದೆರಡು ಸಲ ಈ ವಿಡಿಯೋಗಳನ್ನು ನೀವು ವಾಚ್ ಮಾಡೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಆ ಬುಕ್ನಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಕೂಡ ಡಿಸ್ಕಷನ್ ಮಾಡಿ ಆಗುತ್ತೆ. ಅದ್ರ ಜೊತೆಯಲ್ಲಿ ನೀವು ಎಕ್ಸಾಮ್ ಬರಲಿಕ್ಕೂ ಕೂಡ ಪ್ರಿಪ್ರೇಷನ್ ಆಗುತ್ತೆ. ಸೊ ಹಾಗಾಗಿ HSTR, PSTR ಮತ್ತು GPSTR ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇವತ್ತು ಅಥವಾ ನಾಳೆನಲ್ಲಿ ಏನು ಫೈನಲ್ C&R ಬಂದು ನೋಟಿಫಿಕೇಶನ್ ಕೂಡ ಆಗುತ್ತೆ ಅಂತೇಳಿ ಗೊತ್ತಿರ್ತಕ್ಕಂಥ ಎಲ್ರಿಗೂ ಗೊತ್ತಿರ್ತಕ್ಕಂಥ ಈ ವಿಚಾರ ನಿಮಗೂ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಹಾಗಾಗಿ ಈಗಾಗಲೇ ಗಮನಿಸಿರ್ತೀರ, ಯೂಟ್ಯೂಬ್ಗಳಲ್ಲೆಲ್ಲ ಸಾಕಷ್ಟು ವಿಚಾರಗಳನ್ನು ಕೊಟ್ಟಿರ್ತೀವಿ. ಹಾಗಾಗಿ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಫಾರ್ ಎಕ್ಸಾಂಪಲ್ ಹೈಸ್ಕೂಲ್ ಬುಕ್ಗಳನ್ನು ಬರೀ ಜಸ್ಟ್ ಓದಿದ್ರೆ ಆಗಲ್ಲ. HSTR ಸಂಬಂಧಪಟ್ಟಂತೆ ಇನ್ನೊಂದಷ್ಟು ನಾಲೆಡ್ಜ್ ಏನು ಬೇಕು, ಹೆಚ್ಚಿನ ಒಂದು ನಾಲೆಡ್ಜ್ಗಾಗಿ ನಾವು ಕೇವಲ 6 to 10th ಬುಕ್ಗಳಿಗೆ ಮಾತ್ರ ಅಡಿಕ್ಷನ್ ಆಗದೆ ನೆಕ್ಸ್ಟ್ ಇರ್ತಕ್ಕಂಥ PUC ಬುಕ್ಸ್ಗಳನ್ನು ಕೂಡ ಸ್ಟಡಿ ಮಾಡುವಂಥದ್ದು ತುಂಬ ಅವಶ್ಯಕತೆ ಆಗಿರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಪ್ರಿಪ್ರೇಷನನ್ನು ಎಕ್ಸಾಮ್ಗಳಿಗೋಸ್ಕರ ಮಾಡ್ತಾ ಇರ್ತೀರಾ ಅವರಿಗೆ ಯೂಸ್ ಆಗಲಿ ಅಂತೇಳಿ ಈ ಒಂದು ಪ್ರಥಮ PUC ಮತ್ತು ದ್ವಿತೀಯ PUC ಇತಿಹಾಸ ವಿಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಈ ಒಂದು ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ಳೋಂಗಿಲ್ಲ, ಯಾಕೆಂದರೆ ತುಂಬ ವರ್ಷಗಳ ನಂತರ ಕಾಲ್ಫರ್ ಆಗ್ತಿದೆ. ಹಾಗಾಗಿ ಸ್ಟಡಿಯನ್ನು ಇನ್ನಷ್ಟು ಹೆಚ್ಚಿನ ಮಟ್ಟಕ್ಕೆ ಕೊಂಡೋಗ್ಬೇಕು ಅಥವಾ ಇನ್ನಷ್ಟು ಜಾಸ್ತಿ ಸ್ಟಡಿಯನ್ನು ಮಾಡಬೇಕಾಗತ್ತೆ. ಎಲ್ಲರೂ ಓದೋ ಥರ ಓದಿದರೆ ಏನಾಗಲ್ಲ, ಜಾಬ್ ಮಾಡೋದು ತುಂಬ ಕಷ್ಟ ಇದೆ. ಈಗಂತೂ ಅಷ್ಟೊಂದು ಕಾಂಪಿಟೇಷನ್ ಇರೋದ್ರಿಂದ ಹೆಚ್ಚಿನ ಒಂದು ಓದಿಗಾಗಿ ನಾವು ಬೇರೆ ಬೇರೆ ಆಥರ್ ಬುಕ್ಗಳನ್ನ ಅದ್ರ ಜೊತೆಯಲ್ಲಿ ಈ ಒಂದು ಬೇಸಿಕ್ ಬುಕ್ಸ್ಗಳನ್ನು ಕೂಡ ಓದೋದ್ರಿಂದ, ಎಸ್ಪೆಷಲಿ ಗವರ್ನಮೆಂಟ್ ಟೆಕ್ಸ್ಟ್ ಬುಕ್ಗಳನ್ನು ಓದೋದ್ರಿಂದ ನಮಗೆ ಲಾಟ್ ಆಫ್ ಕ್ವಶನ್ಸು ಅಲ್ಲಿಂದ ರೈಸ್ ಆಗುತ್ತೆ. ಸೊ ಆ ಒಂದು ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು PUC ಬುಕ್ಸ್ಗಳನ್ನು ನಾನು ಅದರಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ಹಿಂದಿನ ವಿಡಿಯೋಗಳನ್ನು ಯಾರೆಲ್ಲ ವಾಚ್ ಮಾಡಿಲ್ಲ ದಯವಿಟ್ಟು ವಾಚ್ ಮಾಡಿ. 13 ವಿಡಿಯೋಗಳು ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಪ್ರಥಮ PUC ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ. ಇದು 14ನೇ ವಿಡಿಯೋ ಆಗಿರುತ್ತೆ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನಾನು ಮುಖ್ಯವಾಗಿ ಕ್ರಾಂತಿಗಳ ಸಂಬಂಧವಾಗಿ ನಾನು ಡಿಸ್ಕಷನನ್ನು ಮಾಡಿದ್ದೆ. ಅಂದರೆ ಪ್ರಪಂಚದಲ್ಲಿ ನಡೆದಿರ್ತಕ್ಕಂಥ ಕ್ರಾಂತಿಗಳ ಬಗ್ಗೆ ಗಮನಿಸಿದ್ವಿ. ಯಾವ್ಯಾವ ಕ್ರಾಂತಿಗಳಾಗಿದೆ, ಮುಖ್ಯವಾಗಿ ಕ್ಷೇತ್ರದಲ್ಲಾಗಿರ್ತಕ್ಕಂಥ ಕ್ರಾಂತಿ ಆಗಿರ್ಬೋದು ಅಲ್ವಾ, ಕೈಗಾರಿಕಾ ಕ್ರಾಂತಿ, ಅಮೆರಿಕ ಮಹಾಕ್ರಾಂತಿ, ಹಾಗೆ ಫ್ರಾನ್ಸಿನ ಮಹಾಕ್ರಾಂತಿ, ಅದರ ಜೊತೆಯಲ್ಲಿ ರಷ್ಯಾ ಕ್ರಾಂತಿ ಪ್ರಪಂಚದ ಪ್ರಮುಖ ಕ್ರಾಂತಿಗಳಾಗಿದೆ. ಅದರಲ್ಲಿ ಆಲ್ರೆಡಿ ಲಾಸ್ಟ್ ಒಂದು ಈ ಒಂದು ವಿಡಿಯೋ 13ನಲ್ಲಿ ಕ್ರಾಂತಿಗಳ ಹಿನ್ನೆಲೆ ಅಂದರೆ ಅದರ ಒಂದು ಇಂಟ್ರೊಡಕ್ಷನ್ ಏನಿದೆ, ಹಾಗೆ ಈ ಒಂದು ಕ್ರಾಂತಿಗಳಲ್ಲಿ ಮುಖ್ಯವಾಗಿ ಕೈಗಾರಿಕಾ ಕ್ರಾಂತಿ ಯಾಕೆ ಇಂಗ್ಲೆಂಡ್ನಲ್ಲೇ ನಡೀತು, ಕೈಗಾರಿಕಾ ಕ್ರಾಂತಿಯ ಒಂದು ಕಾರಣ ಏನು, ಆ ಒಂದು ಕ್ರಾಂತಿಯಿಂದ ಆದಂಥ ಪರಿಣಾಮಗಳೇನು, ಹಾಗೆ ಅಮೆರಿಕ ಮಹಾಕ್ರಾಂತಿ ಜರುಗಲಿಕ್ಕೆ ಏನು ಕಾರಣ ಮತ್ತು ಪರಿಣಾಮಗಳು ಏನಿದೆ ಅಂತೇಳಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಯಾರು ವಿಡಿಯೋಗಳನ್ನು ವಾಚ್ ಮಾಡಿಲ್ಲ ಪ್ಲೇಲಿಸ್ಟ್ನಲ್ಲಿ ಎಲ್ಲ ವಿಡಿಯೋಗಳಿರುತ್ತೆ, ನೀವು ಅವನ್ನ ನೋಡ್ಬೋದಾಗಿರುತ್ತೆ. ಸ್ನೇಹಿತರೆ, ಇಲ್ಲಿವರೆಗೂ ಯಾರು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ. ಯಾರೆಲ್ಲ ಟೀಚರ್ ಎಕ್ಸಾಮ್ಗಳಿಗೆ ಹಾಗೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ನ ಮಾಡ್ತಾ ಇದ್ದೀರಾ ಅವರಿಗೆ ಯೂಸ್ಫುಲ್ ಆಗ್ತಕ್ಕಂಥ ವಿಡಿಯೋ ಸರಣಿಗಳನ್ನು ಅಥವಾ ವಿಡಿಯೋಗಳನ್ನು ನಮ್ಮ ಒಂದು ಚಾನಲ್ ಮುಖಾಂತರ ನಾವು ಅಪ್ಡೇಟನ್ನು ಕೊಡ್ತಾ ಬರ್ತೀವಿ. ಅದ್ರ ಜೊತೆಯಲ್ಲಿ ಗವರ್ನಮೆಂಟ್ ನೋಟಿಫಿಕೇಶನ್ಗಳಾಗಿರ್ಬೋದು, ಸರ್ಕ್ಯುಲರ್ ಆಗಿರ್ಬೋದು ಅಲ್ವಾ, ಈ ರೀತಿ ಬೇರೆ ಬೇರೆ ಇನ್ಫಾರ್ಮೇಷನ್ನು ನಮ್ಮ ಒಂದು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ. ಹಾಗೆ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ವಿಡಿಯೋಗೊಂದು ಲೈಕ್ ಕೊಡಿ. ಲೈಕ್ ಕೊಡೋದ್ರಿಂದ ಯಾವುದೇ ರೀತಿ ಅಮೌಂಟು ನಿಮ್ಮ ಕಡೆಯಿಂದ ಖರ್ಚಾಗಲ್ಲ, ಯಾವುದೇ ರೀತಿ ಅಮೌಂಟ್ ಕೂಡ ನಿಮಗೆ ಲಾಸ್ ಆಗಲ್ಲ. ಹಾಗಾಗಿ ಒಂದು ಲೈಕ್ ಕೊಟ್ಟು ನೋಡಿದರೆ ನಮಗೂ ಕೂಡ ಏನಾಗುತ್ತೆ, ನೆಕ್ಸ್ಟ್ ಮಾಡ್ತಕ್ಕಂಥ ವಿಡಿಯೋಗಳಿಗೆ ನಮಗೂ ಕೂಡ ಒಂದಷ್ಟು ಮೋಟಿವೇಶನ್ ಸಿಗುತ್ತೆ ಅಲ್ವಾ. ಈಗೇನು ಓದ್ತಾ ಇರೋರಿಗೆ ಏನಾದರೂ ಒಂದು ಎಕ್ಸಾಮ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಸಿಕ್ಕಿದರೆ ಇನ್ನಷ್ಟು ಶಾರ್ಪಾಗಿ, ಇನ್ನೂ ಫಾಸ್ಟಾಗಿ, ಇನ್ನೂ ಹೆಚ್ಚಿನ ಒಂದು ಓದನ್ನು ಓದಲಿಕ್ಕೆ ಮೋಟಿವೇಶನ್ ಸಿಗುತ್ತಲ್ವ. ಅದೇ ರೀತಿಯಾಗಿ ನಮಗೂ ಕೂಡ ಒಂದು ಕ್ಲಾಸ್ಗಳನ್ನು ಮಾಡ್ತಿರುವಾಗ
ನೀವೇನು ಹೇಳಿದ್ರು ಕೊಡದೇ ಇದ್ರು ಲೈಕ್ ಕೊಟ್ಟರು ಓಕೆ, ನಾವು ಮಾಡೋ ಅಂಥ ಕರ್ತವ್ಯಗಳನ್ನು ನಾವು ಮಾಡ್ತೀವಿ. ಬಟ್ ನಮ್ಮ ಒಂದು ಅನಿಸಿಕೆಗಳನ್ನು ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಒಂದು ಲೈಕ್ ಕೊಟ್ಟರೆ ಏನೂ ತೊಂದರೆ ಇಲ್ಲ ಅಂತ ಅನ್ಕೊತೀನಿ. ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಏನಾದರೂ ಅಭಿಪ್ರಾಯಗಳು ತಿಳಿಸ್ಬೇಕಂದ್ರೆ ಕಮೆಂಟ್ಸ್ ಮಾಡಿ. ಇದಿಷ್ಟನ್ನು ಹೇಳ್ತಾ ಬನ್ನಿ ಹಾಗಾದರೆ ಫ್ರಾನ್ಸಿನ ಮಹಾಕ್ರಾಂತಿಗೆ ಸಂಬಂಧಪಟ್ಟಂತೆ ಇಂದಿನ ಒಂದು ವಿಡಿಯೋ 13 ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನನ್ನು ಮಾಡ್ತಾ ಹೋಗೋಣ. ಅಧ್ಯಾಯ 8.3. ಈಗಾಗಲೇ ಅಧ್ಯಾಯ 8.1ರಲ್ಲಿ ಏನಾಗಿದೆ, ಕೈಗಾರಿಕಾ ಕ್ರಾಂತಿಗೆ ಸಂಬಂಧಪಟ್ಟಂತೆ ನೋಡಿದ್ದೀವಿ. 8.2ರಲ್ಲಿ ಮುಖ್ಯವಾಗಿ ಅಮೆರಿಕ ಮಹಾಕ್ರಾಂತಿಗೆ ಸಂಬಂಧಪಟ್ಟಂತೆ, ಅಮೆರಿಕ ಸ್ವತಂತ್ರ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತೆ ಗಮನಿಸಿದ್ವಿ. ನೆಕ್ಸ್ಟ್ ನಾವು ಮುಖ್ಯವಾಗಿ ಈ ಒಂದು ಫ್ರಾನ್ಸಿನ ಮಹಾಕ್ರಾಂತಿಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ನ ಮಾಡ್ತಾ ಹೋಗೋಣ. ಫ್ರಾನ್ಸಿನ ಮಹಾಕ್ರಾಂತಿ ಎಷ್ಟರಲ್ಲಿ ಜರುಗುತ್ತೆ ಅಲ್ವಾ? ಫ್ರಾನ್ಸಿನ ಮಹಾಕ್ರಾಂತಿ ಜರುಗಲಿಕ್ಕೆ ಹಿನ್ನೆಲೆ ಏನಿದೆ, ಏನು ಕಾರಣಗಳಿದೆ ಅಂತೇಳಿ ನಾವು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಫ್ರಾನ್ಸಿನ ಮಹಾಕ್ರಾಂತಿ 1789ರಲ್ಲಿ ಜರುಗುತ್ತೆ. ಅಂದರೆ ಈ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ನೋಡ್ಬಿಟ್ಟು ನೆಕ್ಸ್ಟ್ ನಾವು ಗಮನಿಸ್ತಾ ಹೋಗೋಣ ಇನ್ನಿತರ ವಿಚಾರಗಳನ್ನು. ಫ್ರಾನ್ಸಿನ ಮಹಾಕ್ರಾಂತಿಯು ಕ್ರಿಸ್ತ ಶಕ ಎಷ್ಟರಲ್ಲಿ 1789ರಲ್ಲಿ ಜರುಗುತ್ತೆ. ಈ ಒಂದು ಕ್ರಾಂತಿಯು ಸಾಮಾನ್ಯವಾಗಿ ಯುರೋಪ್ ಮತ್ತು ವಿಶ್ವದ ಹಾಗೂ ವಿಶಿಷ್ಟವಾಗಿ ಫ್ರಾನ್ಸಿನ ಇತಿಹಾಸದಲ್ಲೇ ಪ್ರಮುಖವಾಗಿರ್ತಕ್ಕಂಥ ಘಟನೆ ಅಂತೇಳಿ ನಾವು ಹೇಳ್ಬೋದು. ಹಾಗೆ ಹಲವಾರು ಶತಮಾನಗಳಿಂದ ಫ್ರಾನ್ಸಿನಲ್ಲಿದ್ದಂತಹ ನಿರಂಕುಶ ರಾಜಪ್ರಭುತ್ವವನ್ನು ಈ ಒಂದು ಕ್ರಾಂತಿಯ ಮುಖಾಂತರ ಏನಾಗುತ್ತೆ, ಕೊನೆಗೊಳಿಸಲಾಗುತ್ತೆ. ಅಷ್ಟೇ ಅಲ್ಲ, ಇದು ಇಡೀ ವಿಶ್ವಕ್ಕೆ ಏನು ಮಾಡುತ್ತೆ, ಹೊಸ ಹೊಸ ವಿಚಾರಧಾರೆಗಳಾದಂತಹ ಸ್ವತಂತ್ರ ಸಮಾನತೆ ಮತ್ತು ಭ್ರಾತೃತ್ವಗಳನ್ನು ಈ ಒಂದು ಅಂಶಗಳನ್ನು ಏನು ಮಾಡುತ್ತೆ, ನೀಡುತ್ತೆ ಅಂತ ನಾವು ಹೇಳ್ಬೋದು. ಅಂದರೆ ಫ್ರಾನ್ಸಿನ ಒಂದು ಮಹಾಕ್ರಾಂತಿಯಿಂದಾಗಿ ಏನಾಗುತ್ತೆ, ಈ ಒಂದು ಕ್ರಾಂತಿ ಇಡೀ ವಿಶ್ವಕ್ಕೆ 3 ಮುಖ್ಯ ವಿಚಾರಧಾರೆಗಳನ್ನ ಕೊಡುತ್ತೆ: ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ಹಾಗೆ ಈ ಒಂದು ಫ್ರಾನ್ಸಿನ ಕ್ರಾಂತಿಯ ಆರಂಭದಿಂದಾಗಿ ಇಡೀ ಯುರೋಪಿನ ಇತಿಹಾಸವೆಲ್ಲ ಒಂದು ರಾಷ್ಟ್ರದಲ್ಲಿ, ಹಾಗೆ ಒಂದು ಘಟನೆಯಲ್ಲಿ ಮತ್ತು ಒಬ್ಬ ವ್ಯಕ್ತಿಯಲ್ಲಿ ವಿಲೀನವಾಯಿತು ಅಂತೇಳಿ ಹೇಳ್ತಾರೆ. ಆ ಒಂದು ರಾಷ್ಟ್ರವೇ ಯಾವುದು? ಫ್ರಾನ್ಸು. ಆ ಒಂದು ಘಟನೆ ಯಾವುದಪ್ಪ ಅಂದರೆ ಫ್ರಾನ್ಸಿನ ಮಹಾಕ್ರಾಂತಿ. ಹಾಗೆ ಆ ಒಬ್ಬ ವ್ಯಕ್ತಿ ಯಾರಪ್ಪ ಅಂದರೆ ನೆಪೋಲಿಯನ್ ಬೋನಾಪಾರ್ಟಿ ಪ್ರಮುಖ ವ್ಯಕ್ತಿಯಾಗಿ ನಾವು ಫ್ರಾನ್ಸಿನ ಮಹಾಕ್ರಾಂತಿಯಲ್ಲಿ ಗಮನಿಸ್ತೀವಿ. ಈ ಒಂದು ಕ್ರಾಂತಿಯ ಪ್ರಾಮುಖ್ಯತೆಯನ್ನು ಈ 3 ಮುಖ್ಯ ಅಂಶಗಳು ನಮಗೆ ಸೂಚಿಸುತ್ತವೆ. ಹಾಗೆ ಫ್ರಾನ್ಸ್ನಲ್ಲಿ ಸಾಮಾಜಿಕ ಆರ್ಥಿಕ ಸಮಾನತೆ ಮತ್ತು ಜವಾಬ್ದಾರಿ ಸರ್ಕಾರವನ್ನು ಸ್ಥಾಪಿಸುವುದು ಕೂಡ ಕ್ರಾಂತಿಯ ಪ್ರಮುಖ ಉದ್ದೇಶಗಳಾಗಿರುತ್ತೆ ಅಂತೇಳಿ ನಾವು ಗಮನಿಸ್ಬೋದು. ಸೊ ಸ್ನೇಹಿತರೆ, ಇದಿಷ್ಟು ಫ್ರಾನ್ಸಿನ ಮಹಾಕ್ರಾಂತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೊಡಕ್ಷನ್ ಆಯಿತು. ಹಾಗಾದರೆ ಫ್ರಾನ್ಸ್ ಮಹಾಕ್ರಾಂತಿ ಜರುಗಲಿಕ್ಕೆ ಏನು ಕಾರಣಗಳಿದೆ, ಅದರಿಂದಾಗಿರ್ತಕ್ಕಂಥ ಪರಿಣಾಮಗಳೇನು, ಇಡೀ ಯುರೋಪ್ನಾದ್ಯಂತ ಅಥವಾ ಪ್ರಪಂಚದಾದ್ಯಂತ ಫ್ರಾನ್ಸಿನ ಮಹಾಕ್ರಾಂತಿಯಿಂದಾಗಿ ಏನೆಲ್ಲ ಎಫೆಕ್ಟ್ಸ್ ಆಯಿತು ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಈ ಒಂದು ವಿಡಿಯೋ ತರಗತಿಯಲ್ಲಿ ಏನು ಮಾಡೋಣ, ಡಿಸ್ಕಷನ್ನ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಒಂದು ವಾಕ್ಯದ ಪ್ರಶ್ನೋತ್ತರಗಳು. ಮೊದಲನೇದಾಗಿ ನೋಡಿ, ಫ್ರಾನ್ಸ್ ಕ್ರಾಂತಿ ಆರಂಭವಾಗಿರ್ತಕ್ಕಂಥ ವರ್ಷ ನಾನು ಈಗಾಗಲೇ ಹೇಳಿದ್ದೀನಿ, ಕ್ರಿಸ್ತ ಶಕ 1789ರಲ್ಲಿ ಜರುಗುತ್ತೆ. ಹಾಗೆ ಫ್ರಾನ್ಸನ್ನು ಆಳಿದಂತಹ ಸಂತತಿಯ ಹೆಸರು ನಾವು ಗಮನಿಸೋದಾದರೆ ಬೋರ್ಬನ್ ಸಂತತಿ ರಾಜ ಸಂತತಿ ಫ್ರಾನ್ಸನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಸಂತತಿಯಾಗಿದೆ. ಥರ್ಡ್ ಒನ್ ನೋಡಿ, ಯುರೋಪಿನ ಮಹಾರಾಜ ಎಂದು ಯಾರನ್ನ ಕರೆಯುತ್ತಾರೆ? ಯುರೋಪಿನ ಮಹಾರಾಜ ಎಂದು 14ನೇ ಲೂಯಿಯನ್ನು ಕರೆಯುತ್ತಾರೆ. ಫೋರ್ತ್ ಒನ್ ನೋಡಿ, ಫ್ರಾನ್ಸ್ ಕ್ರಾಂತಿಯ ಸಮಯದಲ್ಲಿದ್ದಂತಹ ಫ್ರಾನ್ಸಿನ ರಾಜ ಯಾರು? ಫ್ರಾನ್ಸ್ ಕ್ರಾಂತಿಯ ಸಮಯದಲ್ಲಿ ಯಾರಿದ್ರು ರಾಜ? 16ನೇ ಲೂಯಿ 16 ಯಾವ ಟೈಮಲ್ಲಿ ಫ್ರಾನ್ಸ್ ಒಂದು ಕ್ರಾಂತಿ ಜರುಗಿದಂಥ ಸಂದರ್ಭದಲ್ಲಿ ಇದ್ದಂಥ ಅರಸ. ನೆಕ್ಸ್ಟ್ ಫಿಫ್ತ್ ಒನ್ ನೋಡಿ, ಮೇರಿ ಆಂಟೋನೆಂಟ್ಳ ಅಡ್ಡ ಹೆಸರೇನು ಅಥವಾ ಇನ್ನೊಂದು ಹೆಸರೇನಿತ್ತು ಮೇರಿ ಆಂಟೋನೆಂಟ್ಗೆ? ಮೇಡಮ್ ಡೆಫಿಸಿಸ್ ಎಂಬಂಥ ಒಂದು ಹೆಸರನ್ನು ಮೇರಿ ಆಂಟೋನೆಂಟ್ಗೆ ಇಡಲಾಗಿರುತ್ತೆ. ಸಿಕ್ಸ್ತ್ ನೋಡಿ, ಮಾಂಟೆಸ್ಕೋನ ಪ್ರಸಿದ್ಧ ಕೃತಿ ಯಾವುದು? ಮಾಂಟೆಸ್ಕೋನ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ ಯಾವುದು ಅಂದರೆ ದಿ ಸ್ಪಿರಿಟ್ ಆಫ್ ದಿ ಲಾಸ್. ಇದು ಮಾಂಟೆಸ್ಕೋನ ಪ್ರಸಿದ್ಧ ಕೃತಿಯಾಗಿದೆ. ಸೆವೆಂತ್ ಒನ್ ನೋಡಿ, ವಾಲ್ಟೇರ್ನ ಗ್ರಂಥವನ್ನು ಹೆಸರಿಸಿ. ವಾಲ್ಟೇರ್ನ ಒಂದು ರಚನೆ ಮಾಡಿರ್ತಕ್ಕಂಥ ರಚಿಸಿದಂಥ ಒಂದು ಗ್ರಂಥ ಯಾವುದು ಅಂದರೆ ದಿ ಲೆಟರ್ಸ್ ಆನ್ ಇಂಗ್ಲಿಷ್ ವಾಲ್ಟೇರ್ನ ಪ್ರಮುಖ ಗ್ರಂಥ. ನೆಕ್ಸ್ಟ್ ಏಟ್ತ್ ಒನ್,
ಪ್ರಗತಿಪರ ನಿರಂಕುಶ ಪ್ರಭುತ್ವವನ್ನು ಬೆಂಬಲಿಸಿದ ಫ್ರಾನ್ಸಿನ ತತ್ವಜ್ಞಾನಿ ಯಾರು? ಪ್ರಗತಿಪರ ನಿರಂಕುಶ ಪ್ರಭುತ್ವವನ್ನು ಬೆಂಬಲಿಸಿದಂತಹ ಫ್ರಾನ್ಸಿನ ತತ್ವಜ್ಞಾನಿ ಯಾರು? ವಾಲ್ಟೇರ್. ನೆಕ್ಸ್ಟ್ 9th ಒನ್. ಫ್ರಾನ್ಸ್ನ ಕ್ರಾಂತಿಯ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ? ರೂಸೋನನ್ನ ಫ್ರಾನ್ಸಿನ ಮಹಾಕ್ರಾಂತಿಯ ಪಿತಾಮಹ ಅಂತೇಳಿ ಕರೆಯುತ್ತಾರೆ. 10th ಒನ್ ನೋಡಿ. ಫ್ರಾನ್ಸ್ ಕ್ರಾಂತಿಯ ಬೈಬಲ್ ಎಂದು ಪರಿಗಣಿಸಿರುವಂತಹ ಗ್ರಂಥ ಯಾವುದು? ಸಾಮಾಜಿಕ ಒಪ್ಪಂದ. ಇದು ಫ್ರಾನ್ಸ್ ಕ್ರಾಂತಿಯ ಬೈಬಲ್ ಅಂತೇಳಿ ಏನಾಗಿದೆ ಪರಿಗಣನೆ ಮಾಡಲಾಗಿದೆ. 11th ಒನ್ ನೋಡಿ. ಸಾಮಾಜಿಕ ಒಪ್ಪಂದ ಗ್ರಂಥವನ್ನ ರಚನೆ ಮಾಡಿದಂಥವ್ರು ಯಾರು? ರೂಸೋ ಸಾಮಾಜಿಕ ಒಪ್ಪಂದ ಎಂಬ ಒಂದು ಗ್ರಂಥವನ್ನ ರಚಿಸಿದ್ದಾನೆ. ಇವನೊಂದು ಫ್ರಾನ್ಸಿನ ಕ್ರಾಂತಿಯ ಪಿತಾಮಹ ಅಂತಲೂ ಕೂಡ ರೂಸೋನನ್ನ ಕರೀತಾರೆ. ನೆಕ್ಸ್ಟ್ 12th ಒನ್ ಕ್ವಶನ್ ನೋಡಿ. ಬ್ಯಾಸ್ಟಿಲ್ ಪತನ ಆಗಿದ್ದಂಥ ವರ್ಷ ಯಾವುದು? 1789 ಜುಲೈ 14ರಂದು ಬ್ಯಾಸ್ಟಿಲ್ ಪತನ ಆಗಿರುವಂತಹ ಒಂದು ವರ್ಷವಾಗಿದೆ. 13th ಒನ್ ನೋಡಿ. ಸಾರ್ವಜನಿಕ ಸುರಕ್ಷಣಾ ಸಮಿತಿಯ ಮುಖ್ಯಸ್ಥ ಯಾರು? ರಾಬಿಸ್ಪಿಯರ್ ಸಾರ್ವಜನಿಕ ಸುರಕ್ಷಣಾ ಸಮಿತಿಯ ಮುಖ್ಯಸ್ಥ. ಇದಿಷ್ಟು ಒಂದು ವಾಕ್ಯದ ಪ್ರಶ್ನೋತ್ತರಗಳಾಯಿತು. ನೆಕ್ಸ್ಟ್ ನೋಡಿ, 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಗಮನಿಸ್ತಾ ಹೋಗೋಣ. 2 ಮಾರ್ಕ್ಸ್ ಕ್ವಶನ್. ಫಸ್ಟ್ ಒನ್ ನೋಡಿ. ಫ್ರಾನ್ಸಿನ ಕ್ರಾಂತಿಯ ಮುನ್ನ ಇದ್ದಂತಹ ಇಬ್ಬರು ಫ್ರಾನ್ಸಿನ ರಾಜರನ್ನ ಹೆಸರಿಸಿ. ಲೂಯಿ 14 ಮತ್ತು ಲೂಯಿ 15. 14ನೇ ಲೂಯಿ ಮತ್ತು 15ನೇ ಲೂಯಿ ಫ್ರಾನ್ಸಿನ ಮಹಾಕ್ರಾಂತಿಗೆ ಮುನ್ನ ಇದ್ದಂತಹ ಪ್ರಸಿದ್ಧ ರಾಜರು ಅಂತೇಳಿ ನಾವು ಫ್ರಾನ್ಸಿನ ರಾಜರು ಅಂತ ಕರಿತೀವಿ. ಫ್ರಾನ್ಸಿನ ಕ್ರಾಂತಿಯ ಸಮಯದಲ್ಲಿ ಯಾರಿದ್ರು ಹಾಗಾದ್ರೆ? ಲೂಯಿ 16. 16ನೇ ಲೂಯಿ ಫ್ರಾನ್ಸಿನ ಮಹಾಕ್ರಾಂತಿ ಜರುಗಿದಂಥ ಸಮಯದಲ್ಲಿ ಫ್ರಾನ್ಸಿನ ರಾಜನಾಗಿದ್ದ. ನೆಕ್ಸ್ಟ್ ನೋಡಿ, 2ನೇ ಪ್ರಶ್ನೆ. ಫ್ರಾನ್ಸ್ ಕ್ರಾಂತಿಯ ಕಾಲದಲ್ಲಿದ್ದ ರಾಜ ಮತ್ತು ರಾಣಿ ಯಾರು? 16ನೇ ಲೂಯಿ ಮತ್ತು ಮೇರಿ ಆಂಟೋನೆಟ್. 16ನೇ ಲೂಯಿ ಮತ್ತು ಮೇರಿ ಆಂಟೋನೆಟ್ ಇವರು ಫ್ರಾನ್ಸಿನ ಮಹಾಕ್ರಾಂತಿಯ ಸಂದರ್ಭದಲ್ಲಿದ್ದಂಥ ರಾಜ ಮತ್ತು ರಾಣಿ. 3rd ಒನ್ ನೋಡಿ. ಫ್ರಾನ್ಸಿನ ಸಮಾಜದಲ್ಲಿದ್ದ ಸವಲತ್ತಿನ ಮತ್ತು ಸವಲತ್ತು ಇಲ್ಲದ, ಅಂದರೆ ಈ ಒಂದು ಸವಲತ್ತನ್ನು ಹೊಂದಿದಂತಹ ಮತ್ತು ಸವಲತ್ತುಗಳನ್ನು ಹೊಂದದೇ ಇರತಕ್ಕಂತಹ ಗುಂಪುಗಳ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ತಿಳಿಸಿ. ಏನು ಈ ಒಂದು ಗುಂಪುಗಳನ್ನು ಮುಖ್ಯವಾಗಿ ನಾವು ನೋಡೋದಾದ್ರೆ, ಸವಲತ್ತನ್ನು ಹೊಂದಿದಂಥ ವರ್ಗದಲ್ಲಿ ಜನಸಂಖ್ಯೆ ಎಷ್ಟಿತ್ತು? ತುಂಬ ಅತಿ ವಿರಳವಾಗಿತ್ತು, ಕಡಿಮೆ ಜನಸಂಖ್ಯೆ ಇದ್ರು ಸವಲತ್ತನ್ನು ಹೊಂದಿದವರಲ್ಲಿ. ಆದರೆ ಸವಲತ್ತು ಇಲ್ಲದ ವರ್ಗದವರ ಜನಸಂಖ್ಯೆ ಅತಿ ಹೆಚ್ಚಾಗಿತ್ತು, ಅಂದರೆ ಕಡುಬಡವರು ಅತಿ ಹೆಚ್ಚಾಗಿದ್ರು. ಸವಲತ್ತು ವರ್ಗದವರು ಏನು ಮಾಡ್ತಾ ಇದ್ರು? ತೆರಿಗೆ ಪಾವತಿಸುವಲ್ಲಿ ವಿನಾಯಿತಿಯನ್ನು ಪಡ್ಕೊಂಡಿದ್ರು. ಆದರೆ ಸವಲತ್ತನ್ನು ಹೊಂದದೇ ಇರ್ತಕ್ಕಂಥವ್ರು ಸರ್ಕಾರಕ್ಕೆ ಕಡ್ಡಾಯವಾಗಿ ತೆರಿಗೆಗಳನ್ನು ಪಾವತಿಸಬೇಕಾಗಿತ್ತು. ಇದಿಷ್ಟು ಸವಲತ್ತನ್ನು ಹೊಂದಿದಂಥವ್ರು ಹಾಗೆ ಸವಲತ್ತನ್ನು ಹೊಂದದೇ ಇರ್ತಕ್ಕಂಥವರ ಗುಂಪುಗಳ ಒಂದು ಡಿಫ್ರೆನ್ಸಿಯೇಷನ್ ಅನ್ನು ನಾವು ಗಮನಿಸಿದ್ವಿ. ನೆಕ್ಸ್ಟ್ ನೋಡಿ, 4th ಒನ್. ಫ್ರಾನ್ಸಿನ ಸಮಾಜದಲ್ಲಿ ಇದ್ದಂತಹ 3 ವರ್ಗಗಳು ಯಾವುದು ಅಂದರೆ ಪುರೋಹಿತ ವರ್ಗ, ಶ್ರೀಮಂತ ವರ್ಗ ಮತ್ತು ಸಾಮಾನ್ಯ ವರ್ಗ. ಫ್ರಾನ್ಸಿನ ಸಮಾಜದ 3 ವರ್ಗಗಳು ಯಾವುದು? ಪುರೋಹಿತ ವರ್ಗ, ಶ್ರೀಮಂತ ವರ್ಗ ಮತ್ತು ಸಾಮಾನ್ಯ ವರ್ಗ. ನೆಕ್ಸ್ಟ್ 5th ಒನ್ ನೋಡಿ. ಫ್ರಾನ್ಸಿನ ಕ್ರಾಂತಿಯ ಯಾರಾದರೂ ಇಬ್ಬರು ತತ್ವಜ್ಞಾನಿಗಳನ್ನು ಕುರಿತು ಹೆಸರಿಸಿ. ರೂಸೋ ಮತ್ತು ಮಾಂಟೆಸ್ಕೋ ಇವರು ಫ್ರಾನ್ಸ್ ಕ್ರಾಂತಿಯ ಸಂದರ್ಭದಲ್ಲಿ ಇದ್ದಂಥ ಪ್ರಮುಖ ತತ್ವಜ್ಞಾನಿಗಳು. ನೆಕ್ಸ್ಟ್ 6th ಒನ್ ನೋಡಿ. ಫ್ರಾನ್ಸ್ ಕ್ರಾಂತಿಯ ತತ್ವಗಳು ಅಥವಾ ಧ್ಯೇಯವಾಕ್ಯಗಳು ಯಾವಾಗಿದ್ವು ಅಲ್ವಾ? ಇಡೀ ಈ ಒಂದು ಸಮಾನತೆ, ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ ಇವುಗಳು ಏನಾಯಿತು? ಫ್ರಾನ್ಸಿನ ಒಂದು ಮಹಾಕ್ರಾಂತಿ ಸಂದರ್ಭದಲ್ಲಿ ಮುಖ್ಯವಾಗಿ ಧ್ಯೇಯವಾಕ್ಯಗಳು ಅಥವಾ ತತ್ವಗಳಾಗಿ ಕಂಡು ಬರ್ತವೆ. ಇವುಗಳಿಂದಾಗಿ ಏನಾಯಿತು? ಇಡೀ ವಿಶ್ವಕ್ಕೆ ಈ ವಿಚಾರಗಳು ಒಂದು ಸ್ಫೂರ್ತಿಯ ಸೆಲೆಯಾಗಿ ನಿಲ್ತದೆ. ಹಾಗಾಗಿ ನೆಕ್ಸ್ಟ್ ನೋಡೋಣ, 7th ಒನ್. ಜೆ ರೂಸೋನ ಯಾವುದಾದ್ರೂ 2 ಗ್ರಂಥಗಳನ್ನು ಹೆಸರಿಸಿ. ಜೆ ರೂಸೋನ 2 ಪ್ರಮುಖ ಗ್ರಂಥಗಳಲ್ಲಿ ಮುಖ್ಯವಾಗಿ ಸಾಮಾಜಿಕ ಒಪ್ಪಂದ ಮತ್ತು ಲಾಸ್, ಸೋಷಿಯಲ್ ಕಾಂಟ್ರಾಕ್ಟ್ ಮತ್ತು ಲಾಸ್ ಇವುಗಳು ಜೆ ರೂಸೋನ ಪ್ರಮುಖ ಗ್ರಂಥಗಳಾಗಿದೆ. ನೆಕ್ಸ್ಟ್ ನೋಡಿ, 8th ಒನ್. ಫ್ರಾನ್ಸ್ನ ಜನರು ಪಾವತಿ ಮಾಡ್ತಾ ಇರ್ತಂತಹ 2 ತೆರಿಗೆಗಳು ಯಾವುದು? ಯಾವ್ಯಾವ ಟ್ಯಾಕ್ಸ್ಗಳನ್ನು ಫ್ರಾನ್ಸಿನ ಜನತೆ ನೀಡ್ತಾ ಇದ್ರು? ಮುಖ್ಯವಾಗಿ ಇಲ್ಲಿ ಟಿತೆ, ಟೇಲ್, ಗಾಬಿಲಿ, ವಿಗ್ಲಿ, ಕರ್ವಿ ಇವುಗಳನ್ನು ಮುಖ್ಯವಾಗಿ
ಫ್ರಾನ್ಸಿನ ಜನತೆ ಏನು ಮಾಡ್ತಾಯಿದ್ರು, ತೆರಿಗೆಗಳನ್ನಾಗಿ ನೀಡ್ತಾ ಇದ್ರು. ಯಾವ್ಯಾವುದು? ಟಿತೆ, ಟೇಲ್, ಗಾಬಿಲಿ, ವಿಂಗ್ವಿ ಮತ್ತು ಕರ್ವಿ, ಇವುಗಳು ಪ್ರಮುಖವಾಗಿ ತೆರಿಗೆಯನ್ನು ನೀಡ್ತಾ ಇದ್ದಂತಹ ಪ್ರಮುಖ ತೆರಿಗೆಗಳಾಗಿದೆ, ಫ್ರಾನ್ಸಿನ ಜನರು ನೀಡ್ತಾ ಇದ್ರು. ನೆಕ್ಸ್ಟ್ 9th ಒನ್ ನೋಡಿ. ಫ್ರಾನ್ಸಿನ ಕ್ರಾಂತಿಯ ಮುನ್ನ ಇದ್ದಂತಹ ಫ್ರಾನ್ಸಿನ ಯಾರಾದರೂ ಇಬ್ಬರು ಆರ್ಥಿಕ ಮಂತ್ರಿಗಳನ್ನ ಹೆಸರಿಸಿ. ನೆಕ್ಕರ್ ಮತ್ತು ಟರ್ಗೋಟ್ ಇವರು ಫ್ರಾನ್ಸ್ನ ಕ್ರಾಂತಿಯ ಮುನ್ನ ಇದ್ದಂತಹ ಫ್ರಾನ್ಸಿನ ಇಬ್ಬರು ಪ್ರಮುಖ ಆರ್ಥಿಕ ತಜ್ಞರು ಅಥವಾ ಆರ್ಥಿಕ ಮಂತ್ರಿಗಳು. 10th ಒನ್ ನೋಡಿ. ಇಲ್ಲಿ ಆರ್ಥಿಕ ಮುಗ್ಗಟ್ಟನ್ನು ಬಗೆಹರಿಸಲು ಫ್ರಾನ್ಸಿನ ಆರ್ಥಿಕ ಮಂತ್ರಿಗಳು ಯಾವ ಸಲಹೆಯನ್ನ ನೀಡ್ತಾರೆ? ಫ್ರಾನ್ಸ್ನಲ್ಲಿ ಆಗಿರ್ತಕ್ಕಂಥ ಒಂದು ಆರ್ಥಿಕ ಮುಗ್ಗಟ್ಟನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಈ ಒಂದು ಫ್ರಾನ್ಸಿನ ಮಂತ್ರಿಗಳು ಏನು ಸಲಹೆಗಳನ್ನು ಕೊಡ್ತಾರೆ ಅಂತಂದರೆ, ಅರಸು ವರ್ಗ, ಪುರೋಹಿತ ವರ್ಗ, ಶ್ರೀಮಂತ ವರ್ಗದವರ ದುಂದು ವೆಚ್ಚಗಳನ್ನು ಕಡಿತ ಮಾಡಬೇಕು. ಒಂದು. ಎರಡನೇದಾಗಿ, ಶ್ರೀಮಂತರು ಮತ್ತು ಪುರೋಹಿತರು ಸರ್ಕಾರಕ್ಕೆ ಸಾಮಾನ್ಯರಂತೆ ಅವರು ಕೂಡ ತೆರಿಗೆಗಳನ್ನು ವಿತರಿಸುವುದು. ಅವರಿಗೂ ಕೂಡ ಏನಾಗಿರುತ್ತೆ, ಶ್ರೀಮಂತರು ಮತ್ತು ಪುರೋಹಿತರು ಸರ್ಕಾರಕ್ಕೆ ಸಾಮಾನ್ಯರಂತೆ ತೆರಿಗೆ ವಿತರಿಸುವುದು. ಅವರು ಕೂಡ ತೆರಿಗೆಯನ್ನು ವಿತರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಏನಾಗುತ್ತೆ, ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಆಗುತ್ತೆ, ಹಾಗೆ ಆರ್ಥಿಕ ಮುಗ್ಗಟ್ಟು ಕೂಡ ಬಗೆಹರಿಯುತ್ತೆ ಅಂತೇಳಿ ಆರ್ಥಿಕ ಮಂತ್ರಿಗಳು ಈ ಒಂದು ಸಲಹೆಗಳನ್ನು ನೀಡಿರ್ತಕ್ಕಂಥದ್ದು. ನೆಕ್ಸ್ಟ್, ಟೆನ್ನಿಸ್ ಕೋರ್ಟ್ ಪ್ರತಿಜ್ಞೆ ಅಂದರೆ ಏನು? ಟೆನ್ನಿಸ್ ಕೋರ್ಟ್ ಪ್ರತಿಜ್ಞೆ ಅಂದರೆ ಏನಂದರೆ, ಇಲ್ಲಿ ಮೂರನೇ ಎಸ್ಟೇಟ್ನ ಸಾಮಾನ್ಯ ಜನರು, ಇಲ್ಲಿ ಮೂರನೇ ಎಸ್ಟೇಟ್ನಲ್ಲಿ ಇರ್ತಕ್ಕಂಥ ಸಾಮಾನ್ಯ ಜನರು ದಿನಾಂಕ 20-1789 ಟೆನ್ನಿಸ್ ಕೋರ್ಟ್ನಲ್ಲಿ ಒಂದು ಮೀಟಿಂಗ್ ಮಾಡಲಿಕ್ಕೆ ಒಂದು ಸಭೆ ಸೇರಿರ್ತಾರೆ. ಫ್ರಾನ್ಸಿಗೆ ಪ್ರತ್ಯೇಕ ರಾಜ್ಯಾಂಗ ವ್ಯವಸ್ಥೆ ಆಗುವವರೆಗೂ ಕೂಡ ನಾವು ಅಲ್ಲಿಂದ ಕದಲಬಾರದು ಅಂತೇಳಿ ಒಂದು ಪ್ರತಿಜ್ಞೆಯನ್ನು ಅಲ್ಲಿ ಕೈಗೊಳ್ತಾರೆ. ಸೊ ಇದನ್ನೇ ಟೆನ್ನಿಸ್ ಕೋರ್ಟ್ ಪ್ರತಿಜ್ಞೆ ಅಂತೇಳಿ ಕರೀತಾರೆ. ಏನನ್ನ? ಫ್ರಾನ್ಸಿನ ಮೂರನೇ ಎಸ್ಟೇಟ್ನ ಸಾಮಾನ್ಯ ಜನರು ಏನು ಮಾಡ್ತಾರೆ, ಎಲ್ಲರೂ ಕೂಡ ದಿನಾಂಕ 20-1789 ಟೆನ್ನಿಸ್ ಕೋರ್ಟ್ನ ಮೈದಾನದಲ್ಲಿ ಒಂದು ಮೀಟಿಂಗನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಎಲ್ಲ ಸಭೆ ಸೇರ್ತಾರೆ. ಅಲ್ಲೊಂದು ಸಭೆ ಸೇರಿ ಪ್ರತ್ಯೇಕವಾಗಿರ್ತಕ್ಕಂಥ ರಾಜ್ಯಾಂಗ ರಚನೆ ನಮಗೆ ಬೇಕು, ಅಲ್ಲಿವರೆಗೂ ಕೂಡ ನಾವು ಈ ಒಂದು ಟೆನ್ನಿಸ್ ಕೋರ್ಟ್ನ ಮೈದಾನವನ್ನು ಬಿಟ್ಟು ಕದಲಲ್ಲ ಅಂತೇಳಿ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ತಾರೆ. ಸೊ ಅದನ್ನೇ ಟೆನ್ನಿಸ್ ಕೋರ್ಟ್ ಪ್ರತಿಜ್ಞೆ ಅಂತೇಳಿ ಕರೀತಾರೆ. ನೆಕ್ಸ್ಟ್ ನೋಡಿ, 12ನೇ ಪ್ರಶ್ನೆ. ಫ್ರಾನ್ಸ್ನ ಕ್ರಾಂತಿಕಾರಿಗಳಲ್ಲಿ ಇದ್ದಂತಹ ಬಣಗಳನ್ನು ತಿಳಿಸಿ. ಗಿರೋಂಡಿಸ್ಟ್ ಮತ್ತು ಜಾಕೋಬಿನ್ಸ್. ಫ್ರಾನ್ಸ್ ಕ್ರಾಂತಿಕಾರಿಗಳಲ್ಲಿನ ಬಣಗಳು ಯಾವ್ಯಾವುದು? ಗಿರೋಂಡಿಸ್ಟ್ ಮತ್ತು ಜಾಕೋಬಿನ್ಸ್. ನೆಕ್ಸ್ಟ್, ಸೆಪ್ಟೆಂಬರ್ ಕಗ್ಗೊಲೆ ಅಂದರೆ ಏನು? ಕ್ರಿಸ್ತಶಕ 1792 ಸೆಪ್ಟೆಂಬರ್ ತಿಂಗಳಲ್ಲಿ ಗಿಲೋಟಿನ್ ಯಂತ್ರದ ಮುಖಾಂತರ ಸಾವಿರಾರು ಸಾರ್ವಜನಿಕರನ್ನ ಕೊಲೆಗೈಲಾಗುತ್ತೆ. ಇದನ್ನೇ ಸೆಪ್ಟೆಂಬರ್ ಕಗ್ಗೊಲೆ ಅಂತೇಳಿ ಕರೆಯಲಾಗಿದೆ. ಇಷ್ಟರಲ್ಲಿ 1792 ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಿದೆ ಈ ಒಂದು ಗಿಲೋಟಿನ್ ಯಂತ್ರಕ್ಕೆ ಸಾಮಾನ್ಯ ಜನರನ್ನ ಸಾರ್ವಜನಿಕರನ್ನ ಏನು ಮಾಡಲಾಗಿರುತ್ತೆ, ಈ ಒಂದು ಗಿಲೋಟಿನ್ ಎಂಬ ಯಂತ್ರಕ್ಕೆ ಕೊಟ್ಟು ಕೊಲೆ ಮಾಡಲಾಗಿರುತ್ತೆ. ಸೊ ಇದನ್ನೇ ಸೆಪ್ಟೆಂಬರ್ ಕಗ್ಗೊಲೆ ಅಂತೇಳಿ ಕರೀತಾರೆ. ಇದಿಷ್ಟು 1 ವರ್ಡ್ ಮತ್ತು 2 ವರ್ಡ್ ಕ್ವಶನ್ ಅಂಡ್ ಆನ್ಸರ್ಸ್ ಆಯಿತು. ನೆಕ್ಸ್ಟ್ 5 ಮಾರ್ಕ್ಸಿಗೆ ನೋಡ್ತಾ ಹೋಗೋಣ. 5 ಮಾರ್ಕ್ಸ್ ಮೀನ್ಸ್ ಇನ್ ಡೆಪ್ತ್ ಆಗಿ ನಾವು ತಿಳ್ಕೊಳ್ಳೋ ಒಂದು ಉದ್ದೇಶದಿಂದ ಇವುಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತಷ್ಟೇ. ಇನ್ನೇನು GPS ಟೇರ್ ಮತ್ತು HS ಟೇರ್ EPS ಟೇರ್ ಯಾವುದರಲ್ಲೂ ಕೂಡ ವಿವರಣಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಬರಲ್ಲ ಅಂತೇಳಿ ನಮಗೆ ಒಂದು ಮಾಹಿತಿಗಳಿಂದ ತಿಳಿದು ಬಂದಿರತಕ್ಕಂಥದ್ದು ಎಲ್ರಿಗೂ ತಿಳಿದಿದೆ ಅಲ್ವಾ. ಇದಿನ್ನೇನು ಫೈನಲ್ ಸೆಂಡರ್ ಬಂದರೆ ನಮಗೆ ಎಲ್ಲ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದನ್ನೇನು ಅವಶ್ಯಕತೆ ಇಲ್ಲ, 3 ಮಾರ್ಕ್ಸ್ ಇಲ್ಲ, 4 ಮಾರ್ಕ್ಸ್ ಇಲ್ಲ, ಲಾಂಗ್ ಆನ್ಸರ್ಸ್ ಇಲ್ಲ ಅಂತೇಳಿ ನೆಗ್ಲಿಜೆನ್ಸ್ ಮಾಡೋಂಗಿಲ್ಲ. ಬಿಕಾಸ್ ಇಲ್ಲಿ ಯಾವ ರೀತಿ ಬೇಕಾದರೂ ಕ್ವಶನ್ನ ಟಫ್ ಆಗಿ ತೆಗಿಬೋದು ಅಲ್ವಾ. ಹಾಗಾಗಿ ಇನ್ ಡೆಪ್ತ್ ನಾಲೆಡ್ಜ್ ನಮ್ಮ ಕಡೆ ಇತ್ತು ಅಂದರೆ, ಇನ್ ಡೆಪ್ತ್ ನಾಲೆಡ್ಜನ್ನು ನಾವು ಪಡ್ಕೊಂಡಿದ್ವಿ ಅಂದರೆ ಆ ಮುಖಾಂತರ ನಾವು ಎಂಥ ಕ್ವಶನ್ ಬಂದ್ರೂ ಕೂಡ ಅದನ್ನು ಫೇಸ್ ಮಾಡ್ಬೋದು. ಸೊ ಹಾಗಾಗಿ ನಾನು ಈ ಒಂದು PUC ಹಿಸ್ಟ್ರಿ ಕ್ಲಾಸ್ಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವುಗಳನ್ನು ಗಮನಿಸ್ತಾ ಹೋಗಿ.
ಇಲ್ಲಿ ಫ್ರಾನ್ಸಿನ ಕ್ರಾಂತಿಯ ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳೇನಿದ್ವು? ಫ್ರಾನ್ಸ್ ಕ್ರಾಂತಿ ಜರುಗಲಿಕ್ಕೆ ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳು ಏನೇನು ಅಂತ ನೋಡೋಣ. ಅದರಲ್ಲಿ ಮೊದಲನೇದಾಗಿ ಸಾಮಾಜಿಕ ಕಾರಣಗಳು. ಸಾಮಾಜಿಕ ಅಸಮಾನತೆಯು ಫ್ರಾನ್ಸಿನ ಪ್ರಮುಖ ಕಾರಣ ಆಗಿರುತ್ತೆ. ಫ್ರಾನ್ಸ್ನಲ್ಲಿ ಈ ಒಂದು ಕ್ರಾಂತಿ ಜರುಗಲಿಕ್ಕೆ ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆಯೇ ಪ್ರಮುಖ ಕಾರಣ ಆಗಿರುತ್ತೆ. ಫ್ರಾನ್ಸಿನ ಸಮಾಜವನ್ನು ಮುಖ್ಯವಾಗಿ 3 ವರ್ಗಗಳಾಗಿ ವಿಂಗಡಣೆ ಮಾಡಲಾಗಿರುತ್ತೆ. ಯಾವ್ಯಾವುದು? ಶ್ರೀಮಂತರು, ಪುರೋಹಿತರು ಮತ್ತು ಸಾಮಾನ್ಯರು. ಈ ಒಂದು ಶ್ರೀಮಂತರು, ಪುರೋಹಿತರು ಮತ್ತು ಸಾಮಾನ್ಯರಲ್ಲಿ ತುಂಬ ಸವಲತ್ತುಗಳು ಕೆಲವರು ಹೊಂದಿರ್ತಾರೆ, ಕೆಲವರು ಹೊಂದಿರೋದಿಲ್ಲ. ಏನು ಫೆಸಿಲಿಟಿಗಳೇ ಕೆಲವರಿಗೆ ಇರಲ್ಲ, ಸಾಮಾನ್ಯ ಜನರಿಗೆ. ಅದರಿಂದ ಏನಾಗಿರುತ್ತೆ? ಸಮಾಜದಲ್ಲಿ ಅಸಮಾನತೆ ಉಂಟಾಗಿರುತ್ತೆ ಅಲ್ವಾ? ಈ ಒಂದು ಅಸಮಾನತೆ ಮುಂದೆ ಏನಾಗುತ್ತೆ? ಫ್ರಾನ್ಸಿನ ಮಹಾಕ್ರಾಂತಿಯಾಗಿ ಹೊರಹೊಮ್ಮುತ್ತೆ. ಅಂದರೆ ಇಲ್ಲಿ ಅತಿ ಮುಖ್ಯವಾಗಿ ಫ್ರಾನ್ಸಿನ ಸಮಾಜವು ಸವಲತ್ತು ವರ್ಗ ಮತ್ತು ಸವಲತ್ತು ಇಲ್ಲದಂಥ ವರ್ಗ ಅಂತೇಳಿ ವಿಭಾಗ ಆಗಿರುತ್ತೆ. ಇಲ್ಲಿ ಸವಲತ್ತು ವರ್ಗ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುತ್ತೆ, ಅತಿ ಹೆಚ್ಚು ಆಸ್ತಿಪಾಸ್ತಿಗಳನ್ನು ಹೊಂದಿರುತ್ತೆ, ಹಾಗೆ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ತೆರಿಗೆ ಪಾವತಿಸುವುದರಲ್ಲಿ ಮಾತ್ರ ವಿನಾಯಿತಿನ ಹೊಂದಿರ್ತಾರೆ. ಎಲ್ಲ ಫೆಸಿಲಿಟೀಸನ್ನು ಈ ಒಂದು ಸವಲತ್ತು ಹೊಂದಿದಂಥ ವರ್ಗ ಹೊಂದಿರುತ್ತೆ. ಎಲ್ಲ ಆಸ್ತಿಪಾಸ್ತಿಗಳು ಕೂಡ ಹೊಂದಿರ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ತೆರಿಗೆಗಳನ್ನು ಸರ್ಕಾರಕ್ಕೆ ಕಟ್ಟೋದಿಲ್ಲ. ನೆಕ್ಸ್ಟ್ ನೋಡಿ, ಸವಲತ್ತನ್ನು ಹೊಂದದೇ ಇರ್ತಕ್ಕಂಥ ವರ್ಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುತ್ತೆ, ಮೇಲೆ ಅತಿ ಕಡಿಮೆ ಜನಸಂಖ್ಯೆ ಇತ್ತು, ಆಸ್ತಿಪಾಸ್ತಿನೂ ಇತ್ತು, ತೆರಿಗೆ ಮಾತ್ರ ಸರ್ಕಾರಕ್ಕೆ ಕಟ್ತಾ ಇರಲಿಲ್ಲ. ಇಲ್ಲಿ ನೋಡಿ, ಸವಲತ್ತನ್ನು ಇಲ್ಲದೆ ಇರ್ತಕ್ಕಂಥ ವರ್ಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿದ್ದಾರೆ, ಆಸ್ತಿಪಾಸ್ತಿನೂ ಕೂಡ ಇಲ್ಲ ಇವ್ರ ಕಡೆ. ಆದರೆ ಸರ್ಕಾರದ ಎಲ್ಲ ಸೌಲಭ್ಯಗಳಿಂದ ಇವರು ವಂಚಿತರಾಗಿದ್ರೂ ಕೂಡ ಸರ್ಕಾರಕ್ಕೆ ಎಲ್ಲ ವಿಧವಾಗಿರ್ತಕ್ಕಂಥ ತೆರಿಗೆಗಳನ್ನು ಇವರು ಪಾವತಿ ಮಾಡಬೇಕಾಗಿರುತ್ತೆ. ಸೊ ಈ ರೀತಿಯ ಒಂದು ಸಾಮಾಜಿಕ ಅಸಮಾನತೆ ಮುಂದೆ ಏನಾಗುತ್ತೆ? ಫ್ರಾನ್ಸಿನ ಮಹಾಕ್ರಾಂತಿಯಾಗಿ ಹೊರಹೊಮ್ಮುತ್ತದೆ. ಇದಿಷ್ಟು ಸಾಮಾಜಿಕ ಕಾರಣಗಳು ಫ್ರಾನ್ಸಿನ ಮಹಾಕ್ರಾಂತಿ ಜರುಗಲಿಕ್ಕೆ. ನೆಕ್ಸ್ಟ್ ನೋಡಿ, ಆರ್ಥಿಕ ಕಾರಣಗಳು ಯಾವ ರೀತಿ ಒಂದು ಕ್ರಾಂತಿಗೆ ಕಾರಣ ಆಯಿತು. ಇಲ್ಲಿ ಫ್ರಾನ್ಸಿನ ತೆರಿಗೆ ನೀತಿ ಏನಾಗಿತ್ತು? ತುಂಬ ದೋಷಪೂರಿತ ಮತ್ತು ಅನ್ಯಾಯಭರಿತವಾಗಿತ್ತು. ಅಂದರೆ ಸಮಾಜದಲ್ಲಿದ್ದಂಥ ಸವಲತ್ತು ಹೊಂದಿದಂಥ ವರ್ಗ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಪಡ್ಕೊಂಡ್ರೂ ಕೂಡ ಹೆಚ್ಚು ಆಸ್ತಿಪಾಸ್ತಿ ಇದ್ರೂ ಕೂಡ ತೆರಿಗೆಯನ್ನು ಪಾವತಿಯನ್ನು ಮಾಡ್ತಾ ಇರಲಿಲ್ಲ. ಸರ್ಕಾರದ ಒಂದು ತೆರಿಗೆ ವಿನಾಯಿತಿಯನ್ನು ಅವ್ರು ಪಡ್ಕೊಂಡಿದ್ರು. ಆದರೆ ಸವಲತ್ತು ಇಲ್ಲದಂಥ ವರ್ಗ ಸರ್ಕಾರದಿಂದ ಯಾವುದೇ ರೀತಿ ಸೌಲಭ್ಯಗಳು ಇಲ್ಲ, ಆಸ್ತಿ ಪಾಸ್ತಿನೂ ಹೊಂದಿರಲಿಲ್ಲ, ಸರ್ಕಾರಕ್ಕೆ ಎಲ್ಲ ವಿಧವಾದಂಥ ತೆರಿಗೆಗಳನ್ನು ಅವರು ಕಟ್ಟಬೇಕಾಯಿತು. ಇಲ್ಲಿ ಅರಸವರ್ಗ ಮತ್ತು ಮೇಲ್ವರ್ಗದವರ ದುಂದು ವೆಚ್ಚಗಳು ಮತ್ತು ಫ್ರಾನ್ಸ್ನ ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿದ್ರಿಂದ ದೇಶ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಯಿತು. ಇವುಗಳೆಲ್ಲವರಿಂದ ಏನಾಗುತ್ತೆ? ಸಾಮಾನ್ಯ ಜನತೆ ಮೇಲೆ ಇದು ಹೊರೆ ಆಗುತ್ತೆ. ಈ ಒಂದು ಆರ್ಥಿಕ ಅಸಮಾನತೆಯಿಂದನೂ ಕೂಡ ಏನಾಗ್ತಾರೆ ಜನ ಈ ಒಂದು ಕ್ರಾಂತಿಗೆ ಮುಂದಾಗ್ತಾರೆ. ಇದಿಷ್ಟು ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳು ಫ್ರಾನ್ಸಿನ ಮಹಾಕ್ರಾಂತಿ ಜರುಗಲಿಕ್ಕೆ ಪ್ರಮುಖವಾಗಿ ಕಾರಣ ಆಯಿತು. ಹಾಗಾದರೆ ಫ್ರಾನ್ಸಿನ ಮಹಾಕ್ರಾಂತಿಯ ಬೌದ್ಧಿಕ ಕಾರಣಗಳನ್ನು ಕುರಿತಾಗಿ ನಾವು ಗಮನಿಸ್ತಾದ್ರೆ, ಬೌದ್ಧಿಕ ಕಾರಣಗಳಲ್ಲಿ ಮುಖ್ಯವಾಗಿ ನೋಡಿ, ಫ್ರಾನ್ಸಿನ ತತ್ವಜ್ಞಾನಿಗಳ ಯಾರಾಗಿದ್ರು? ಫ್ರಾನ್ಸಿನ ತತ್ವಜ್ಞಾನಿಗಳು ಅಂತ ನಾವು ಯಾರನ್ನು ಕರಿತೀವಿ? ಮಾಂಟೆಸ್ಕೋ, ರೂಸೋ ಮತ್ತು ವಾಲ್ಟೇರ್ ಅಲ್ವಾ? ಮಾಂಟೆಸ್ಕೋ, ರೂಸೋ ಮತ್ತು ವಾಲ್ಟೇರ್ ಫ್ರಾನ್ಸಿನ ಒಂದು ಮಹಾಕ್ರಾಂತಿಯಲ್ಲಿ ಮುಖ್ಯವಾಗಿ ಪ್ರಮುಖ ಪಾತ್ರವನ್ನು ಇವರು ವಹಿಸಿರ್ತಾರೆ. ಮಾಂಟೆಸ್ಕೋನ ಬಗ್ಗೆ ನಾವು ನೋಡೋದಾದ್ರೆ, ಇವನು ದ ಸ್ಪಿರಿಟ್ ಆಫ್ ದಿ ಲಾಸ್ ಎಂಬ ಗ್ರಂಥವನ್ನು ರಚನೆ ಮಾಡ್ತಾನೆ. ಹಾಗೆ ಇವನು ಸರ್ಕಾರದ ದುರಾಡಳಿತ ಮತ್ತು ನಿರಂಕುಶಾಧಿಕಾರಿಗಳನ್ನು ತಡೆಯಲು ಸರ್ಕಾರದ 3 ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳನ್ನು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು, ಆಗ ಮಾತ್ರ ಜನತೆಯ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಬಹುದು ಅಂತಕ್ಕಂಥ ಅಭಿಪ್ರಾಯವನ್ನು ಈತ ವ್ಯಕ್ತಪಡಿಸ್ತಾನೆ. ನೆಕ್ಸ್ಟ್ ವಾಲ್ಟೇರ್ ನೋಡಿ, ಇವನು ಪ್ರಗತಿಪರ ನಿರಂಕುಶ ಪ್ರಭುತ್ವವನ್ನು ಬೆಂಬಲಿಸ್ತಾನೆ. ಆದರೆ ಪ್ರಜಾಪ್ರಭುತ್ವ ಸರ್ಕಾರವನ್ನು ಇವನು ಒಪ್ಪೋದಿಲ್ಲ. 100 ಇಲಿಗಳ ಆಳ್ವಿಕೆಗಿಂತ 1 ಸಿಂಹದ ಆಳ್ವಿಕೆ ತನಗೆ ಇಷ್ಟವಾದುದು ಅಂತ ಹೇಳ್ತಾನೆ. ನೋಡಿ ಈ ರೀತಿ ಒಂದು ಹೇಳಿಕೆಗಳನ್ನು ಕೊಟ್ಟು ಇದು ಯಾರ ಅಭಿಪ್ರಾಯ ಅಥವಾ ಯಾರು ಈ ಹೇಳಿಕೆಯನ್ನು ನೀಡಿದವರು ಅಂತ ಕೇಳ್ಬೋದು ಅಲ್ವಾ? 100 ಇಲಿಗಳ ಆಳ್ವಿಕೆಗಿಂತ 1 ಸಿಂಹದ ಆಳ್ವಿಕೆ ತನಗೆ ಇಷ್ಟವಾದದ್ದು ಅಂತ ಹೇಳಿದವರು ಯಾರು? ವಾಲ್ಟೇರ್ ಯಾರು? ಫ್ರಾನ್ಸಿನ
ಪ್ರಮುಖ ತತ್ವಜ್ಞಾನಿಗಳಲ್ಲಿ ವಾಲ್ಟೇರ್ ಕೂಡ ಒಬ್ಬ. ವಾಲ್ಟೇರ್ನ ಒಂದು ಹೇಳಿಕೆ ಇದಾಗಿದೆ. ನೆಕ್ಸ್ಟ್ ನೋಡಿ, ರೂಸೋ. ರೂಸೋ ಫ್ರಾನ್ಸಿನ ಕ್ರಾಂತಿಯ ಪಿತಾಮಹ ಅಂತೇಳಿ ಈತನನ್ನ ಕರೀತಾರೆ. ಯಾಕೆಂದ್ರೆ ತನ್ನ ಒಂದು ಪ್ರಸಿದ್ಧ ಗ್ರಂಥವಾಗಿರ್ತಕ್ಕಂಥ ಸಾಮಾಜಿಕ ಒಪ್ಪಂದ, ಸೋಷಿಯಲ್ ಕಾಂಟ್ರಾಕ್ಟ್ ಎಂಬಂತ ಒಂದು ಗ್ರಂಥದಲ್ಲಿ ಇವನು ಜನತೆಯ ಪರಮಾಧಿಕಾರವನ್ನ ಎತ್ತಿ ಹಿಡಿತಾನೆ. ಅಂದ್ರೆ ಜನತೆ ಏನು ಅಧಿಕಾರವನ್ನ ಪಡ್ಕೊಂಡಿಲ್ಲ ಅದ್ರ ಬಗ್ಗೆ ಅವನು ಆ ವಿಚಾರವನ್ನು ಕುರಿತಾಗಿ ಎತ್ತಿ ಹಿಡಿತಾನೆ. ಅಷ್ಟೇ ಅಲ್ಲ, ಜನತೆಯಲ್ಲಿ ಕ್ರಾಂತಿಯ ಕಿಡಿಯನ್ನ ಹಚ್ಚಿದ ಈ ಒಂದು ಗ್ರಂಥವು ಫ್ರಾನ್ಸಿನ ಕ್ರಾಂತಿಯ ಬೈಬಲ್ ಅಂತಲೂ ಕೂಡ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟು ರೂಸೋನ ಒಂದು ಸಾಮಾಜಿಕ ಒಪ್ಪಂದ. ಈ ಒಂದು ಸಾಮಾಜಿಕ ಒಪ್ಪಂದ ಎಂಬಂಥ ಕೃತಿಯನ್ನ ಫ್ರಾನ್ಸ್ ಕ್ರಾಂತಿಯ ಬೈಬಲ್ ಅಂತಲೂ ಕರೀತಾರೆ. ಹಾಗೆ ಈ ಒಂದು ಕ್ರಾಂತಿಗೆ ಪ್ರಮುಖ ಕಾರಣವಾಗಿರ್ತಕ್ಕಂಥ ಈ ಒಂದು ಗ್ರಂಥಕರ್ತನಾಗಿರ್ತಕ್ಕಂಥ ರೂಸೋನನ್ನ ಫ್ರಾನ್ಸಿನ ಮಹಾಕ್ರಾಂತಿಯ ಪಿತಾಮಹ ಅಂತಲೂ ಕೂಡ ಕರೀತಾರೆ. ಇವೆರಡು ಅಂಶಗಳು ಇಂಪಾರ್ಟೆಂಟು, ಗಮನಿಸಿ. ಹಾಗೆ ಫ್ರಾನ್ಸಿನ ಕ್ರಾಂತಿಯ 3 ಧ್ಯೇಯಗಳೇನಿದೆಯಲ್ಲ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವಗಳನ್ನು ಕೂಡ ಈತ ಹೊರಡಿಸ್ತಾನೆ. ಹೀಗಾಗಿ ಈ ಮೂವರು ಬುದ್ಧಿಜೀವಿಗಳ ಪಾತ್ರನೂ ಕೂಡ ಫ್ರಾನ್ಸಿನ ಮಹಾಕ್ರಾಂತಿಗೆ ಪ್ರಮುಖವಾಗಿ ಕಾರಣವಾಗಿದೆ ಅಂತ ನಾವು ಗಮನಿಸ್ಬೋದು. ನೆಕ್ಸ್ಟ್ ನೋಡಿ, ಫ್ರಾನ್ಸಿನ ಮಹಾಕ್ರಾಂತಿಯ ರಾಜಕೀಯ ಮತ್ತು ತತ್ಕ್ಷಣದ ಕಾರಣಗಳು ಏನಿತ್ತು? ಫ್ರಾನ್ಸಿನ ಮಹಾಕ್ರಾಂತಿ ಜರುಗಲಿಕ್ಕೆ ಮುಖ್ಯವಾಗಿ ನಾವು ರಾಜಕೀಯ ಕಾರಣಗಳು ಏನು ಅಂತ ನೋಡೋದಾದ್ರೆ, ಫ್ರಾನ್ಸನ್ನ ಆಳ್ವಿಕೆ ಮಾಡ್ತಾ ಇದ್ದಂತಹ ರಾಜವಂಶ ಯಾವುದು? ಬೋರ್ಬನ್ ರಾಜವಂಶ. ಈ ರಾಜವಂಶದ ಅರಸರು ಏನಾಗಿದ್ರು, ನಿರಂಕುಶ ರಾಜಪ್ರಭುತ್ವವನ್ನು ಜಾರಿಗೊಳಿಸಿದ್ರು. ಅಂದ್ರೆ ಎಲ್ಲ ಅಧಿಕಾರವನ್ನ ಅವರೇ ಅನುಭವಿಸ್ತಾ ಇದ್ರು. ಹಾಗೆ ಅದ್ರ ಜೊತೆಯಲ್ಲಿ ಕೇಂದ್ರೀಕೃತ ಅಧಿಕಾರವನ್ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಇವರ ಒಂದು ಅಧಿಕಾರ ಅಥವಾ ಇವರ ಒಂದು ರಾಜರ ಒಂದು ಆಳ್ವಿಕೆ ಯಾವ ಒಂದು ಮಟ್ಟಕ್ಕೆ ತಲುಪಿತ್ತು ಅಂದರೆ, ಫ್ರಾನ್ಸಿನ ಜನತೆಯಲ್ಲಿ ಅದು ಆದಷ್ಟು ಅಸಮಾನತೆಯನ್ನು ಉಂಟು ಮಾಡುತ್ತೆ ಇವರ ಒಂದು ಆಳ್ವಿಕೆ. ನೋಡಿ, ಗಮನಿಸಿ ಒಂದೊಂದೇ ಅಂಶಗಳನ್ನು, ಯಾವ ಮಟ್ಟಕ್ಕೆ ರಾಜಕೀಯ ಅಂಶಗಳು ಫ್ರಾನ್ಸಿನ ಒಂದು ಮಹಾಕ್ರಾಂತಿ ಜರುಗಲಿಕ್ಕೆ ಕಾರಣ ಆಯಿತು ಅಂತೇಳಿ. ಈ ಒಂದು ಬೋರ್ಬನ್ ರಾಜಮನೆತನ ಆಳ್ವಿಕೆಯನ್ನು ಮಾಡ್ತಾ ಇರುತ್ತೆ ಫ್ರಾನ್ಸಲ್ಲಿ. ಇದರಲ್ಲಿ ಪ್ರಮುಖವಾಗಿ ಯುರೋಪಿನ ಮಹಾರಾಜ ಅಂತಲೇ ಕರೆಸ್ಕೊಂಡಿದ್ದಂತಹ ಫ್ರಾನ್ಸಿನ 14ನೇ ಲೂಯಿ ಯಾವ ರೀತಿ ಹೇಳ್ತಾ ಇರ್ತಾನೆ ನೋಡಿ, ನಾನೇ ರಾಜ್ಯ ನಾನೇ ಸರ್ಕಾರ, ನಾನೇ ರಾಜ್ಯ ನಾನೇ ಸರ್ಕಾರ ಎಂದು ಆತ ಹೇಳ್ಕೊಳ್ತಾ ಇರ್ತಾನೆ. ಹಾಗೆ ಫ್ರಾನ್ಸಿನ 14ನೇ ಲೂಯಿ, 15ನೇ ಲೂಯಿ ಮತ್ತು 16ನೇ ಲೂಯಿಗಳು ಪ್ರಜೆಗಳ ಹಿತವನ್ನ ಸಂಪೂರ್ಣವಾಗಿ ಕಡೆಗಣಿಸಿ ತಮಗೆ ಇಷ್ಟ ಬಂದಂತೆ ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಆಡಳಿತ ವರ್ಗದವರು ಮತ್ತು ಶ್ರೀಮಂತರು ಹಾಗೂ ಪುರೋಹಿತ ವರ್ಗದವರ ಅಧಿಕ ಮಟ್ಟದ ದುಂದು ವೆಚ್ಚಗಳಿಂದಾಗಿ ಹಲವಾರು ಯುದ್ಧಗಳಲ್ಲಿ ಅವರು ಭಾಗವಹಿಸ್ತಾರೆ. ಆ ಯುದ್ಧಗಳಲ್ಲಿ ಸೋಲನ್ನ ಕಂಡು ಇಡೀ ದೇಶಕ್ಕೆ ಆರ್ಥಿಕ ಪರಿಸ್ಥಿತಿ ಕ್ಷೀಣವಾಗಲಿಕ್ಕೆ ಇವರು ಕಾರಣ ಆಗ್ತಾರೆ. ಯಾರು? ಲೂಯಿಸ್ 14, ಲೂಯಿಸ್ 15 ಮತ್ತು ಲೂಯಿಸ್ 16. 14, 15 ಮತ್ತು 16ನೇ ಲೂಯಿಗಳ ದುಂದು ವೆಚ್ಚದ ಆಡಳಿತ, ಹಾಗೆ ಇವರ ಆಡಳಿತ ವರ್ಗದವರು ಹಾಗೆ ಶ್ರೀಮಂತರು ಮತ್ತು ಪುರೋಹಿತ ವರ್ಗದವರ ಅಧಿಕ ದುಂದು ವೆಚ್ಚ ಮತ್ತು ಯುದ್ಧಗಳಲ್ಲಿ ಅತಿಯಾಗಿ ಭಾಗವಹಿಸಿ ಸೋಲನ್ನು ಕಂಡಿದ್ರಿಂದ, ಎಲ್ಲ ಅಂಶಗಳಿಂದ ಮುಖ್ಯವಾಗಿ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ, ಹದಗೆಡುತ್ತೆ. ಅದಕ್ಕೆ ಇವರು ಕಾರಣರಾಗ್ತಾರೆ. ಹಾಗೆ 16ನೇ ಲೂಯಿಯ ರಾಣಿಯಾಗಿದ್ದಂತಹ ಮೇರಿ ಆಂಟೋನೆಟ್ಟಳ ಐಷಾರಾಮಿ ಜೀವನದಿಂದಾಗಿ ಏನಾಗುತ್ತೆ, ದೇಶದ ಆರ್ಥಿಕತೆ ಇನ್ನಷ್ಟು ಅಧಪತನಕ್ಕೆ ಇಳಿಯುತ್ತೆ. ಸೊ ಹೀಗಾಗಿ ಇವರ ಒಂದು ದುಂದು ವೆಚ್ಚದ ಆಡಳಿತನೇ ಮುಖ್ಯವಾಗಿ ಫ್ರಾನ್ಸಿನ ಮಹಾಕ್ರಾಂತಿ ಜರುಗಲಿಕ್ಕೆ ರಾಜಕೀಯ ಕಾರಣವಾಗಿ ನಮಗೆ ಕಂಡು ಬರುತ್ತೆ. ನೆಕ್ಸ್ಟ್ ನೋಡಿ, ಫ್ರಾನ್ಸಿನ ಆರ್ಥಿಕ ದಿವಾಳಿತನ ಮತ್ತು ಫ್ರಾನ್ಸ್ ಕ್ರಾಂತಿಗೆ ತತ್ಕ್ಷಣದ ಕಾರಣಗಳು ಏನು? ಕ್ರಿಸ್ತಶಕ 1789 ವೇಳೆಗೆ ಫ್ರಾನ್ಸಿನಲ್ಲಿ ಆರ್ಥಿಕ ಸ್ಥಿತಿ ಏನಾಗುತ್ತೆ, ತುಂಬಾ ಶೋಚನೀಯ ಆಗುತ್ತೆ. ದುಬಾರಿ ಯುದ್ಧಗಳು ಜರುಗುತ್ತವೆ. ಐಷಾರಾಮಿ ಜೀವನಕ್ಕಾಗಿ ರಾಜ ಮತ್ತು ಅವನ ಕುಟುಂಬ ಮಾಡ್ತಾ ಇದ್ದಂತಹ ದುಂದು ವೆಚ್ಚಗಳಿಂದಾಗಿ ಏನಾಗುತ್ತೆ, ಆ ರಾಷ್ಟ್ರದ ಮೇಲೆ ಅಧಿಕ ರಾಷ್ಟ್ರೀಯ ಹೊರೆ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಆರ್ಥಿಕ ಸಂಕಷ್ಟಗಳನ್ನು ಬಗೆಹರಿಸುವ ಸಲುವಾಗಿ 16ನೇ ಲೂಯಿ ನೆಕ್ಕರ್, ಅಲೆಕ್ಸಾಂಡರ್ ಕಲೋನೆ ಮತ್ತು
ಟರ್ಗೋಟ್ರನ್ನ ನೇಮಕವನ್ನು ಮಾಡ್ಕೊಳ್ತಾನೆ. ಆರ್ಥಿಕ ಮಂತ್ರಿಗಳಾಗಿ ಇವ್ರನ್ನ ನೇಮಕ ಮಾಡ್ಕೊಳ್ತಾನೆ. ಯಾರು? 16ನೇ ಲೋಹಿ ನೆಕ್ಕರ್, ಅಲೆಕ್ಸಾಂಡರ್ ಕಲೋನೆ ಮತ್ತು ಟರ್ಗೋಟ್ರನ್ನ ನೇಮಕ ಮಾಡ್ಕೊಳ್ತಾನೆ. ಈ ಮೂವರು ಸಹ ಆರ್ಥಿಕ ಮಂತ್ರಿಗಳಾಗಿದ್ದು ದುಂದು ವೆಚ್ಚಗಳನ್ನು ಕಡಿಮೆ ಮಾಡಿ ಏನು ಮಾಡ್ತಾರೆ, ಸವಲತ್ತು ವರ್ಗದ ಮೇಲೆ ತೆರಿಗೆಗಳನ್ನು ವಿಧಿಸ್ತಾರೆ. ಇದರಿಂದಾಗಿ ಏನಾಗುತ್ತೆ, ಆರ್ಥಿಕ ಸಂಕಷ್ಟದಿಂದ ಹೊರಬರಲಿಕ್ಕೆ ಒಂದು ಪ್ರಮುಖ ಕಾರಣ ಆಗುತ್ತೆ. ಹಾಗಾಗಿ ಆರ್ಥಿಕ ಸಂಕಷ್ಟದಿಂದ ಫ್ರಾನ್ಸ್ ಹೊರಬರಲಿಕ್ಕೆ ಪ್ರಮುಖ ಆರ್ಥಿಕ ಮಂತ್ರಿಗಳನ್ನು ನೇಮಕ ಮಾಡಿದಂಥವರು 16ನೇ ಲೋಹಿ. 16ನೇ ಲೋಹಿಯ ಕಾಲದಲ್ಲಿದ್ದಂತಹ ಆರ್ಥಿಕ ಮಂತ್ರಿಗಳು ಯಾರ್ಯಾರಿದ್ರು? ನೆಕ್ಕರ್, ಅಲೆಕ್ಸಾಂಡರ್ ಕಲೋನ್ ಮತ್ತು ಟರ್ಗೋಟ್. ಇವರು ಪ್ರಮುಖ ಆರ್ಥಿಕ ಮಂತ್ರಿಗಳಾಗಿದ್ರು. ಇವರಿಂದ ಏನಾಯಿತು, ಇವರು ಕೊಟ್ಟಂಥ ಸಲಹೆಗಳಿಂದಾಗಿ ಸವಲತ್ತು ಹೊಂದಿದ ವರ್ಗದ ಮೇಲೆ ತೆರಿಗೆಗಳನ್ನು ವಿಧಿಸಿದ್ರು. ಅದರಿಂದ ಏನಾಯಿತು, ಆರ್ಥಿಕ ಸಮಾನತೆ ಅಥವಾ ದೇಶದ ಆರ್ಥಿಕ ಸಂಕಷ್ಟಗಳನ್ನು ಬಗೆಹರಿಸಲಿಕ್ಕೆ ಒಂದು ಸಲಹೆ ಇವರಿಂದ ಸಿಗ್ತಾ ಬಂತು. ನೆಕ್ಸ್ಟ್ ನೋಡಿ, ಇದಿಷ್ಟು ಅಂಶಗಳು ಮುಖ್ಯವಾಗಿ ನಾವು ಗಮನಿಸಿದ್ವಿ. ಏನಂತ, ಫ್ರಾನ್ಸಿನ ಮಹಾಕ್ರಾಂತಿ ಜರುಗಲಿಕ್ಕೆ ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಬೌದ್ಧಿಕ ಹಾಗೆ ತತ್ಕ್ಷಣದ ಕಾರಣಗಳೇನು ಅಂತೇಳಿ ನಾವು ಇಲ್ಲಿವರೆಗೂ ಗಮನಿಸಿದ್ವಿ. ನೆಕ್ಸ್ಟ್ ನೋಡಿ, ಈ ಒಂದು ಕ್ರಾಂತಿಯಿಂದ ಆಗಿರ್ತಕ್ಕಂಥ ಪರಿಣಾಮಗಳು ಏನು? ಈ ಒಂದು ಫ್ರಾನ್ಸಿನ ಮಹಾಕ್ರಾಂತಿಯಿಂದ ಆಗಿರ್ತಕ್ಕಂಥ ಪರಿಣಾಮಗಳಲ್ಲಿ ಮುಖ್ಯವಾಗಿ ನೋಡಿ, ಈ ಕ್ರಾಂತಿಯು ಫ್ರಾನ್ಸಿನ ನಿರಂಕುಶ ರಾಜಪ್ರಭುತ್ವವನ್ನು ರದ್ದುಗೊಳಿಸಿ ಅರಾಜಕತೆ ಮತ್ತು ಫ್ರಾನ್ಸಿನ ರಾಜರ ದುರಾಡಳಿತವನ್ನು ಕೊನೆಗೊಳಿಸ್ತದೆ. ಈ ಕ್ರಾಂತಿ ಫ್ರಾನ್ಸಿನಲ್ಲಿರ್ತಕ್ಕಂಥ ನಿರಂಕುಶ ರಾಜಪ್ರಭುತ್ವವನ್ನು ಕೊನೆಗೊಳಿಸಿ ಅರಾಜಕತೆ ಮತ್ತು ಫ್ರಾನ್ಸಿನ ರಾಜರ ದುರಾಡಳಿತವನ್ನು ಅಂತ್ಯಗೊಳಿಸುತ್ತೆ. ಎರಡನೇದಾಗಿ, ಫ್ರಾನ್ಸಿನ ಕ್ರಾಂತಿಯು ಉಳಿಗಮಾನ್ಯ ಪದ್ಧತಿ ಮತ್ತು ವಂಶ ಪಾರಂಪರಿಕ ಶ್ರೀಮಂತ ಆಳ್ವಿಕೆಯನ್ನು ಅಂತ್ಯಗೊಳಿಸುತ್ತೆ. ನೆಕ್ಸ್ಟ್ ಒನ್, ಸವಲತ್ತು ವರ್ಗದವರ ಎಲ್ಲ ಸವಲತ್ತುಗಳನ್ನು ರದ್ದುಗೊಳಿಸಿ ಅವರ ಆಸ್ತಿ ಪಾಸ್ತಿಗಳನ್ನು ಸರ್ಕಾರ ಮುಟ್ಟುಗೋಲು ಹಾಕ್ಕೊಳ್ಳುತ್ತೆ. ಹಾಗೆ ಸಾಮಾಜಿಕ ಅಸಮಾನತೆಯನ್ನು ಈ ಒಂದು ಕ್ರಾಂತಿ ಕೊನೆಗೊಳಿಸುತ್ತೆ. ನೆಕ್ಸ್ಟ್ ನೋಡಿ, ಹೊಸ ಸಂವಿಧಾನವು ಮಾನವನ ಹಕ್ಕುಗಳನ್ನು ಘೋಷಣೆ ಮಾಡಿ ಜನತೆಯ ಪರಮಾಧಿಕಾರವನ್ನು ಎತ್ತಿ ಹಿಡಿಯುತ್ತದೆ. ನೆಕ್ಸ್ಟ್, ಈ ಕ್ರಾಂತಿಯ ತತ್ವಗಳಾಗಿರ್ತಕ್ಕಂಥ ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವಗಳು ಇಡೀ ಪ್ರಪಂಚದಾದ್ಯಂತ ಹೆಚ್ಚು ಜನಪ್ರಿಯತೆಯನ್ನು ಗಳಿಸ್ತವೆ. ಹಾಗೆ ಈ ಒಂದು ಕ್ರಾಂತಿ ಫ್ರಾನ್ಸಿನ ಸೈನಿಕ ಸರ್ವಾಧಿಕಾರಿಯಾಗಿ ಹೊರಹೊಮ್ಮಲು ನೆಪೋಲಿಯನ್ ಬೋನಾಪಾರ್ಟಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಈ ಕ್ರಾಂತಿಯ ಪ್ರಮುಖ ಸೈನಿಕನಾಗಿರ್ತಕ್ಕಂಥ ಯಾರು? ನೆಪೋಲಿಯನ್ ಬೋನಾಪಾರ್ಟಿಗೆ ಪ್ರಮುಖ ಸೈನ್ಯ ಸರ್ವಾಧಿಕಾರಿಯಾಗಿ ಹೊರಹೊಮ್ಮಲು ಈ ಒಂದು ಕ್ರಾಂತಿಯಿಂದಾಗಿ ಏನಾಗುತ್ತೆ, ಅವಕಾಶ ಲಭಿಸ್ತದೆ. ಇದಿಷ್ಟು ಫ್ರಾನ್ಸಿನ ಮಹಾಕ್ರಾಂತಿ ಹಾಗೆ ಆ ಒಂದು ಕ್ರಾಂತಿ ನಡೀಲಿಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು, ಹಾಗೆ ಆ ಒಂದು ಕ್ರಾಂತಿಯಿಂದಾಗಿ ಏನೆಲ್ಲ ಪರಿಣಾಮಗಳು ಆಯಿತು ಅಂತೇಳಿ ನಾವು ಗಮನಿಸಿದ್ವಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಈಗಾಗಲೇ ಈ ಒಂದು ಅಂಶಗಳನ್ನೆಲ್ಲ ಡಿಸ್ಕಷನ್ ಮಾಡಿ ಆಗಿದೆ. ಅಂದರೆ ಫ್ರೆಂಚಿನ ಮಹಾಕ್ರಾಂತಿಗೆ ಏನು ಕಾರಣಗಳು? ಪ್ರಮುಖವಾಗಿ ರಾಜಕೀಯ ಕಾರಣಗಳಲ್ಲಿ ನಾವು ಮುಖ್ಯವಾಗಿ 14, 15, 16ನೇ ಲೋಹಿಯ ಒಂದು ದುರಾಡಳಿತ ಅಥವಾ ಈ ಒಂದು ಆಳ್ವಿಕೆ ಯಾವ ರೀತಿ ಇತ್ತು ಅಂತ ನಾವು ಈಗಾಗಲೇ ಗಮನಿಸಿದ್ವಿ. ಅವರ ಒಂದು ದುಂದು ವೆಚ್ಚದ ಒಂದು ಆಡಳಿತದಿಂದಾಗಿ ಈ ಒಂದು ರಾಜ್ಯದ ಒಂದು ಆರ್ಥಿಕ ಸ್ಥಿತಿ ಏನಾಯಿತು, ಹದಗೆಡ್ತು. ಹಾಗೆ 16ನೇ ಲೋಹಿಯ ರಾಣಿಯಾಗಿರ್ತಕ್ಕಂಥ ಮೇರಿ ಆಂಟೊನೆಂಟ್ಲ ಒಂದು ಐಷಾರಾಮಿ ಜೀವನವು ಕೂಡ ಏನಾಗುತ್ತೆ, ಆರ್ಥಿಕ ಅಸಮಾನತೆ ಅಥವಾ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಹದಗೆಡಲಿಕ್ಕೆ ಫ್ರಾನ್ಸ್ನಲ್ಲಿ ಕಾರಣ ಆಗುತ್ತೆ. ಇದು ರಾಜಕೀಯ ಕಾರಣ. ಸಾಮಾಜಿಕ ಕಾರಣಗಳನ್ನು ಕೂಡ ನಾವು ಗಮನಿಸಿದ್ದೀವಿ. ಸಮಾಜದಲ್ಲಿ ಶ್ರೀಮಂತರು, ಪುರೋಹಿತರು, ಸಾಮಾನ್ಯ ವರ್ಗದವರು ಕೂಡ ಇಲ್ಲಿ 3 ವರ್ಗಗಳಲ್ಲಿ ನಾವು ಗಮನಿಸ್ತೀವಿ. ಅದರಲ್ಲಿ ಮುಖ್ಯವಾಗಿ ಸವಲತ್ತನ್ನು ಹೊಂದಿದ ವರ್ಗ ಒಂದು ಕಡೆ ಆದರೆ, ಸವಲತ್ತುಗಳನ್ನೇ ಹೊಂದದ ವರ್ಗ ಇನ್ನೊಂದು ಕಡೆ ಆಗಿರುತ್ತೆ. ಸವಲತ್ತು ಹೊಂದಿದ ವರ್ಗ ತುಂಬ ಕಡಿಮೆ ಜನಸಂಖ್ಯೆಯಲ್ಲಿದ್ರೂ ಆಸ್ತಿ ಪಾಸ್ತಿಗಳನ್ನೆಲ್ಲ ಅವರು ಹೊಂದಿರ್ತಾರೆ, ಹಾಗೆ ತೆರಿಗೆಗಳಿಂದ ಮುಕ್ತವಾಗಿರ್ತಾರೆ. ಆದರೆ ಸವಲತ್ತನ್ನು ಹೊಂದದೇ ಇರ್ತಕ್ಕಂಥ ವರ್ಗ ಜನಸಂಖ್ಯೆಯಲ್ಲೂ ಹೆಚ್ಚಾಗಿರುತ್ತೆ, ಹಾಗೆ ಯಾವುದೇ ರೀತಿ ಆಸ್ತಿ ಪಾಸ್ತಿಗಳನ್ನು ಹೊಂದಿರಲ್ಲ.
ಮತ್ತು ಸರ್ಕಾರದಿಂದ ಯಾವುದೇ ಸವಲತ್ತುಗಳನ್ನು ಕೂಡ ಇವರು ಪಡ್ಕೊಳಲ್ಲ. ಆದ್ರೂ ಕೂಡ ಇವ್ರಿಗೇನಾಗಿರುತ್ತೆ, ಎಲ್ಲ ರೀತಿ ವಿಧವಾದಂಥ ತೆರಿಗೆಗಳನ್ನು ಕೂಡ ಇವ್ರ ಮೇಲೆ ಹಾಕಲಾಗಿರುತ್ತೆ. ಈ ರೀತಿ ಸಾಮಾಜಿಕ ಅಸಮಾನತೆಯಿಂದಾಗಿ ಏನಾಯಿತು, ಕ್ರಾಂತಿಗೆ ಇದು ಒಂದು ಅಂಶ ಕಾರಣ ಆಯಿತು. ನೆಕ್ಸ್ಟ್ ಆರ್ಥಿಕ ಕಾರಣಗಳು. ಆರ್ಥಿಕ ಕಾರಣಗಳು ಕೂಡ ಅಷ್ಟೇ, ನಾವೀಗಾಗಲೇ ಗಮನಿಸಿರುವಂಗೆ ಇಲ್ಲಿ ಮುಖ್ಯವಾಗಿ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ, ಹಾಗೆ ಆಸ್ತಿ ಪಾಸ್ತಿಯನ್ನು ಕೆಲವರು ಹೊಂದಿದ್ರು, ಆ ಒಂದು ಸವಲತ್ತನ್ನು ಹೊಂದಿದ ವರ್ಗ ಆಸ್ತಿ ಪಾಸ್ತಿಗಳನ್ನು ಹೊಂದಿದ್ರು ಕೂಡ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ತಿರ್ಲಿಲ್ಲ. ಜನಸಂಖ್ಯೆಯಲ್ಲಿ ಕಡಿಮೆ ಇದ್ರೂ ಕೂಡ ಅವರು ಏನು ಮಾಡ್ತಾಯಿದ್ರು, ಐಷಾರಾಮಿ ಜೀವನವನ್ನು ಮಾಡ್ಕೊಂಡು ಇರ್ತಾಯಿದ್ರು. ಬಟ್ ಸವಲತ್ತನ್ನು ಹೊಂದದೇ ಇರ್ತಕ್ಕಂಥ ವರ್ಗ ಯಾವುದೇ ರೀತಿ ಸರ್ಕಾರದಿಂದ ಸೌಲಭ್ಯನೂ ಪಡ್ಕೊಳ್ತಿರ್ಲಿಲ್ಲ, ಇನ್ನೊಂದು ಕಡೆ ಆಸ್ತಿ ಪಾಸ್ತಿನೂ ಇರಲಿಲ್ಲ, ಹಾಗೆ ಬೇರೆ ಬೇರೆ ತೆರಿಗೆಗಳನ್ನು ಕಟ್ಟಬೇಕಾಯಿತು. ಅರಸರ ವರ್ಗ, ಪುರೋಹಿತರ ವರ್ಗ, ವರ್ಗದ ಎಲ್ಲ ಜನತೆ ಅತಿ ಹೆಚ್ಚಿನ ದುಂದು ವೆಚ್ಚದಿಂದ ಐಷಾರಾಮಿ ಜೀವನವನ್ನು ಮಾಡ್ತಾಯಿದ್ರು. ಹಾಗೆ ಸಾಮಾನ್ಯ ಜನರು ಏನು ಮಾಡ್ತಾಯಿದ್ರು, ಸಾಮಾನ್ಯವಾಗಿ ಅವರು ಅತಿ ಸಂಕಷ್ಟಕರ ಜೀವನವನ್ನು ಮಾಡ್ತಾಯಿದ್ರು. ಈ ಒಂದು ಆರ್ಥಿಕ ಅಸಮಾನತೆ ಏನಾಗುತ್ತೆ, ಆರ್ಥಿಕ ಅಸಮಾನತೆಯಿಂದಾಗಿ ಫ್ರಾನ್ಸ್ನ ಮಹಾಕ್ರಾಂತಿಗೆ ಕಾರಣ ಆಗುತ್ತೆ. ನೆಕ್ಸ್ಟ್ ಬೌದ್ಧಿಕ ಕಾರಣಗಳನ್ನು ಕೂಡ ಗಮನಿಸಿದ್ದೀವಿ ಆಲ್ರೆಡಿ. ಯಾರಿದ್ದಾರೆ ಬುದ್ಧಿಜೀವಿಗಳು? ಮಾಂಟೆಸ್ಕೋ, ವಾಲ್ಟೇರ್ ಮತ್ತು ರೂಸೋ ಅಲ್ವಾ, ಇವರ ಒಂದು ಪ್ರಮುಖ ಕೃತಿಗಳು. ಮಾಂಟೆಸ್ಕೋ ದಿ ಸ್ಪಿರಿಟ್ ಆಫ್ ದಿ ಲಾಸ್ ಎಂಬಂಥ ಒಂದು ಕೃತಿಯ ಮುಖಾಂತರ ಏನು ಮಾಡ್ತಾನೆ, ಸರ್ಕಾರದಲ್ಲಿರ್ತಕ್ಕಂಥ ದುರಾಡಳಿತ ಮತ್ತು ನಿರಂಕುಶ ಆಡಳಿತವನ್ನು ತಡೆ ಹಿಡಿಯಲಿಕ್ಕೆ ಸರ್ಕಾರದ 3 ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು ಅಂತ ಕೂಡ ಈತ ಹೇಳ್ತಾನೆ. ವಾಲ್ಟೇರ್ ಬಂದರೆ, ವಾಲ್ಟೇರ್ ಮುಖ್ಯವಾಗಿ ಪ್ರಗತಿಪರ ನಿರಂಕುಶ ಪ್ರಭುತ್ವವನ್ನು ಬೆಂಬಲಿಸ್ತಾನೆ. ಹಾಗೆ ಈ ಪ್ರಜಾಪ್ರಭುತ್ವವನ್ನು ಆತ ಒಪ್ಕೊಳ್ಳೋದಿಲ್ಲ. 100 ಇಲಿಗಳ ಆಳ್ವಿಕೆಗಿಂತ ಒಂದು ಸಿಂಹದ ಆಳ್ವಿಕೆ ನನಗೆ ಇಷ್ಟವಾದುದು ಅಂತ ಈತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟು, ರೂಸೋ. ಫ್ರಾನ್ಸಿನ ಕ್ರಾಂತಿಯ ಪಿತಾಮಹ ಅಂತಲೂ ಕರೀತಾರೆ. ಈತನ ಪ್ರಸಿದ್ಧ ಕೃತಿ ಅಥವಾ ಗ್ರಂಥ ಸಾಮಾಜಿಕ ಒಪ್ಪಂದ, ಸೋಷಿಯಲ್ ಕಾಂಟ್ರಾಕ್ಟ್. ಈ ಒಂದು ಕ್ರಾಂತಿಯನ್ನು ಮುಖ್ಯವಾಗಿ ಫ್ರಾನ್ಸ್ ಮಹಾಕ್ರಾಂತಿಯ ಬೈಬಲ್ ಅಂತಲೂ ಕೂಡ ಕರೆಯಲಾಗುತ್ತೆ. ಇದಿಷ್ಟು. ಇದರ ಜೊತೆಯಲ್ಲಿ ಮುಖ್ಯವಾಗಿ ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ ಎಂಬಂತಹ ಧ್ಯೇಯವಾಕ್ಯಗಳನ್ನು ಕೊಟ್ಟಂಥವನು ಕೂಡ ಈತನೇ ಫ್ರಾನ್ಸಿನ ಮಹಾಕ್ರಾಂತಿಗೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಫ್ರಾನ್ಸಿನ ಆರ್ಥಿಕ ದಿವಾಳಿತನ ಕೂಡ ಈ ಒಂದು ಫ್ರಾನ್ಸಿನ ಒಂದು ಕ್ರಾಂತಿಗೆ ಕಾರಣ ಆಗುತ್ತೆ. ಅಂದರೆ ಈ 16ನೇ ಲೂಯಿಯ ಮತ್ತು ಲೂಯಿಯ ರಾಣಿಯಾದಂಥ ಆಂಟೋನೆಂಟಳ ಅಧಿಕ ದುಂದುವೆಚ್ಚ ಐಷಾರಾಮಿ ಜೀವನಕ್ಕೇನಾಗುತ್ತೆ, ಫ್ರಾನ್ಸು ಆರ್ಥಿಕವಾಗಿ ನೆಲ ಕಚ್ಚುತ್ತೆ. ಸೊ ಹಾಗಾಗಿ ಆತ ಏನು ಮಾಡ್ತಾನೆ, 3 ಮಂತ್ರಿಗಳನ್ನು, ಆರ್ಥಿಕ ಮಂತ್ರಿಗಳನ್ನು ನೇಮಕ ಮಾಡ್ತಾನೆ. 16ನೇ ಲೂಯಿ ನೆಕ್ಕರ್, ಅಲೆಕ್ಸಾಂಡರ್ ಕಲೋನೆ ಮತ್ತು ಟರ್ಗೋಟ್ ಎಂಬಂಥ ಆರ್ಥಿಕ ಮಂತ್ರಿಗಳನ್ನು ನೇಮಕ ಮಾಡಿ ಈ ಒಂದು ತೆರಿಗೆಗಳನ್ನು ಸವಲತ್ತನ್ನು ಹೊಂದಿದವರೆಗೂ ಕೂಡ ಬಗೆಹರಿಸಬೇಕು, ಅಥವಾ ಸಂಕಷ್ಟಗಳಿಂದ ಹೊರಗೆ ಬರಬೇಕಂದ್ರೆ ಇವರು ಕೂಡ ತೆರಿಗೆಗಳನ್ನು ಕಟ್ಟಬೇಕು ಅಂತೇಳಿ ಈ ಆರ್ಥಿಕ ಮಂತ್ರಿಗಳು ಸಲಹೆಯನ್ನು ಕೊಡ್ತಾರೆ. ಇದು ಒಂದು ಕಡೆ ಏನಾಗುತ್ತೆ ಅಂದರೆ ಆರ್ಥಿಕ ಅಸಮಾನತೆಯಿಂದ ಇದ್ದಂಥ ಫ್ರಾನ್ಸ್ಗೆ ಆರ್ಥಿಕ ಸಮಾನತೆಯನ್ನು ತರಲಿಕ್ಕೆ ಒಂದು ಪ್ರಮುಖ ಕಾರಣ ಆಗುತ್ತೆ ಈ ಒಂದು ಆರ್ಥಿಕ ಮಂತ್ರಿಗಳ ಒಂದು ಸಲಹೆ ಅಲ್ವಾ. ಇದಿಷ್ಟು ಅಂಶಗಳು ಮುಖ್ಯವಾಗಿ ಫ್ರಾನ್ಸಿನ ಮಹಾಕ್ರಾಂತಿಗೆ ಪ್ರಮುಖ ಕಾರಣಗಳಾಯಿತು. ಇದನ್ನು ಕೂಡ ಅದನ್ನೇ ಸೇಮ್ ಇದೆ, ಏನಂತ ಚೇಂಜಸ್ ಏನಿಲ್ಲ. ಫ್ರಾನ್ಸಿನ ಮಹಾಕ್ರಾಂತಿಗೆ ಏನೇನು ಕಾರಣಗಳು? ರಾಜಕೀಯ ಕಾರಣಗಳು, ಸಾಮಾಜಿಕ ಕಾರಣಗಳು, ಆರ್ಥಿಕ ಕಾರಣಗಳು, ಬೌದ್ಧಿಕ ಕಾರಣಗಳು ಅಲ್ವಾ. ಇಲ್ಲಿವರೆಗೂ ನಾನು ಏನು ಹೇಳಿದೆ ಅವೇ ಅಂಶಗಳು. ಹಾಗೆ ಆರ್ಥಿಕ ದಿವಾಳಿತನ ಮತ್ತು ಪರಿಣಾಮಗಳು ಲಾಸ್ಟ್ ಈಗಾಗಲೇ ಹೇಳಿದ್ದೀನಿ, ಪರಿಣಾಮಗಳನ್ನು ಗಮನಿಸಿದ್ದೀರಾ. ನೆಕ್ಸ್ಟ್ ಇದಿಷ್ಟು ಅಂಶಗಳು ಮುಖ್ಯವಾಗಿ ಫ್ರಾನ್ಸ್ ಮಹಾಕ್ರಾಂತಿ. ಹಾಗೆ ಫ್ರಾನ್ಸಿನ ಮಹಾಕ್ರಾಂತಿಗೆ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಬೌದ್ಧಿಕ, ಹಾಗೆ ಆರ್ಥಿಕ ದಿವಾಳಿತನ ಮತ್ತು ತತ್ಕ್ಷಣದ ಕಾರಣಗಳನ್ನು ನಾವು ಗಮನಿಸಿದ್ವಿ. ಇದಿಷ್ಟು ಫ್ರಾನ್ಸ್ನ ಮಹಾಕ್ರಾಂತಿಗೆ ಸಂಬಂಧಪಟ್ಟಿದ್ದಾಯಿತು. ಅದರಿಂದ ಆಗಿರ್ತಕ್ಕಂಥ ಪರಿಣಾಮಗಳೇನು ಅಂತಲೂ ಕೂಡ ನೋಡಿದ್ವಿ. ನೆಕ್ಸ್ಟ್ ನೋಡಿ, ಫ್ರಾನ್ಸ್ನ ಮಹಾಕ್ರಾಂತಿ ಅನಂತರದಲ್ಲಿ ಅಧ್ಯಾಯ 8.4ರಲ್ಲಿ ಅಧ್ಯಾಯ 8.4ರಲ್ಲಿ ರಷ್ಯಾ ಕ್ರಾಂತಿ ಜರುಗುತ್ತೆ. ಹಾಗೆ ರಷ್ಯಾ ಕ್ರಾಂತಿ ಎಷ್ಟರಲ್ಲಿ ಜರುಗುತ್ತೆ? ಕ್ರಿಸ್ತ ಶಕ 1789ರಲ್ಲಿ ರಷ್ಯಾ ಕ್ರಾಂತಿ ಜರುಗುತ್ತೆ. ಎಷ್ಟರಲ್ಲಿ? ಕ್ರಿಸ್ತ ಶಕ
1789ರಲ್ಲಿ ರಷ್ಯಾದ ಕ್ರಾಂತಿ ಜರುಗುತ್ತೆ. ಸಾರಿ, 1789 ಇದು ತಪ್ಪು ಕೊಟ್ಟಿದ್ದಾರೆ. 1900 ಇಲ್ಲಿ ತಪ್ಪಾಗಿದೆ, ಕ್ಷಮೆ ಇರಲಿ. 1917ರಲ್ಲಿ 1917ರಲ್ಲಿ ಫ್ರಾನ್ಸಿನ ಮಹಾಕ್ರಾಂತಿ ಜರುಗುತ್ತೆ. ಹಾಗಾದರೆ ಫ್ರಾನ್ಸಿನ ಮಹಾಕ್ರಾಂತಿ ಜರಲಿಕ್ಕೆ ಏನು ಕಾರಣ ಅಂತ ನಾವು ಈಗಾಗಲೇ ಗಮನಿಸಿದ್ವಿ. 1789ರಲ್ಲಿ ಮುಖ್ಯವಾಗಿ ಅಲ್ಲಿ ರಾಜ್ಯದ ಅಥವಾ ಲೂಯಿ ದೊರೆಗಳ ದುರಾಡಳಿತ, ಹಾಗೆ 16ನೇ ಲೂಯಿ ರಾಣಿ ಮೇರಿ ಆಂಟೋನೆಟ್ಟಳ ಒಂದು ದುಂದುವೆಚ್ಚದ ಜೀವನ, ಸಮಾಜದಲ್ಲಿ ಸವಲತ್ತು ಹೊಂದಿದಂಥ ವರ್ಗದವರ ಒಂದು ಐಷಾರಾಮಿ ಜೀವನದಿಂದ ಏನಾಯಿತು, ಫ್ರಾನ್ಸಿನ ಮಹಾಕ್ರಾಂತಿ ಜರುಗಲಿಕ್ಕೆ ಕಾರಣ ಆಯಿತು. ಅದೇ ರೀತಿಯಾಗಿ ರಷ್ಯಾ ಕ್ರಾಂತಿ ಜರುಗುತ್ತೆ 1917ರಲ್ಲಿ. ಈ ಒಂದು ರಷ್ಯಾ ಕ್ರಾಂತಿ ಜರುಗಲಿಕ್ಕೆ ಏನು ಕಾರಣ, ಅದರ ಒಂದು ಹಿನ್ನೆಲೆ ಏನು, ಒಂದಷ್ಟು ಅಂಶಗಳನ್ನು ಡಿಸ್ಕಷನ್ ಮಾಡೋಣ. ಇಲ್ಲಿ ರಷ್ಯಾದ ಕ್ರಾಂತಿ ಮಾರ್ಕ್ಸಿಸ್ಟ್ ಚಿಂತನೆಗಳಿಂದ ಪ್ರಭಾವಿತವಾಗಿರುತ್ತೆ, ಹಾಗೆ ಆರ್ಥಿಕ ಕ್ರಾಂತಿ ಆಗಿರುತ್ತೆ. ಇದು ರಷ್ಯಾಕ್ಕೆ ಶಾಂತಿ, ಹಸಿದವರಿಗೆ ಅನ್ನ, ಉಳುವವನಿಗೆ ಭೂಮಿ ಪೂರೈಕೆ ಮಾಡ್ತಕ್ಕಂಥದ್ದೇ ಅದರ ಗುರಿ ಅಂತೇಳಿ ಹೇಳಲಾಗುತ್ತೆ. ಹಾಗಾಗಿ ಜಗತ್ತಿನ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಕಮ್ಯುನಿಸ್ಟ್ ಸರ್ಕಾರದ ಸ್ಥಾಪನೆಗೆ ದಾರಿ ಮಾಡಿಕೊಟ್ಟಿದ್ದು ಕ್ರಾಂತಿ ಅಂತ ನಾವು ಗಮನಿಸ್ಬೋದು. ಅಷ್ಟೇ ಅಲ್ಲ, ಈ ಒಂದು ಕ್ರಾಂತಿ ಜಗತ್ತಿನ ವಿವಿಧ ದೇಶಗಳಲ್ಲಿ ಇದೇ ರೀತಿಯ ಸರ್ಕಾರಗಳ ಸ್ಥಾಪನೆ ಆಗ್ಲಿಕ್ಕೂ ಕೂಡ ದಾರಿ ಆಯಿತು. ಹಾಗೆ ಅಮೇರಿಕ ಮತ್ತು ಫ್ರಾನ್ಸಿನ ಕ್ರಾಂತಿಗಳು ಪ್ರಜಾಸತ್ತಾತ್ಮಕ ತತ್ವಗಳನ್ನು ಎತ್ತಿಡಿದ್ರೆ ರಷ್ಯಾ ಕ್ರಾಂತಿ ಅಲ್ವಾ, ರಷ್ಯಾ ಕ್ರಾಂತಿ ಈ ಒಂದು ಸಮಾಜವಾದಿ ತತ್ವಗಳನ್ನು ಎತ್ತಿ ಹಿಡಿಯಿತು ಅಂತ ನಾವು ಹೇಳ್ಬೋದು. ಇಷ್ಟೇ ಅಲ್ಲದೆ ಫ್ರಾನ್ಸ್ ಕ್ರಾಂತಿ ನಂತರ ದೀರ್ಘ ಕಾಲದ ಅವಧಿಯವರೆಗೆ ಯಾವುದೇ ಕ್ರಾಂತಿ ಕೂಡ ಜರುಗಿರಲಿಲ್ಲ. ಆ ನಂತರ ಜರುಗಿದ್ದೇ ರಷ್ಯಾದ ಮಹಾಕ್ರಾಂತಿ. ಈ ಒಂದು ಕ್ರಾಂತಿ ಜಗತ್ತು ಪ್ರಮುಖ ದೀರ್ಘಕಾಲದ ಅವಧಿಯವರೆಗೂ ನಡೆದಂಥ ಒಂದು ಕ್ರಾಂತಿಗಳಲ್ಲಿ ಜಗತ್ತಿಗೆ ಸಾಕ್ಷಿಯಾಗಿರ್ತಕ್ಕಂಥ ಒಂದು ಕ್ರಾಂತಿ ಯಾವುದು ಅಂದರೆ ರಷ್ಯಾದ ಕ್ರಾಂತಿ ಅಂತ ನಾವು ಗಮನಿಸ್ತೀವಿ. ಇಲ್ಲಿ ಪ್ರಮುಖವಾಗಿ ನಾವೇನನ್ನು ನೋಡ್ತೀವಿ, ಜಾರ್ ದೊರೆಗಳ ಒಂದು ಆಳ್ವಿಕೆಯನ್ನು ಗಮನಿಸ್ತೀವಿ ಅಲ್ವಾ. ರಷ್ಯಾದಲ್ಲಿ ಜಾರ್ ದೊರೆಗಳ ಆಳ್ವಿಕೆಯನ್ನು ಗಮನಿಸ್ತೀವಿ. ಹಾಗಾದರೆ ಜಾರ್ ಎಂಬಂತಹ ಒಂದು ಶಬ್ದ, ಯಾವ ಶಬ್ದ, ಜಾರ್. ಜಾರ್ ಎಂಬಂಥ ಒಂದು ಶಬ್ದ ಲ್ಯಾಟಿನ್ ಭಾಷೆಯ, ಯಾವ ಭಾಷೆಯ, ಲ್ಯಾಟಿನ್ ಭಾಷೆಯ ಸೀಸರ್ ಎಂಬಂಥ ಒಂದು ಪದದಿಂದ ಬಂದಿದೆ. ಯಾವ ಪದ, ಸೀಸರ್. ಜಾರ್, ಸೀಸರ್ ನೋಡಿ ಅಲ್ವಾ. ಸೀಸರ್ ಅಂದರೆ ಚಕ್ರವರ್ತಿ ಎಂದರ್ಥ. ಸೀಸರ್ ಅಂದ್ರೇನು, ಚಕ್ರವರ್ತಿ, ಖತ್ರಿ ಅಲ್ಲ, ಚಕ್ರವರ್ತಿ ಎಂದರ್ಥ. ಇಂಗ್ಲಿಷ್ನಲ್ಲಿ ಕೆಲವು ವೇಳೆ ಜಾರ್ ಎಂಬಂಥ ಪದವನ್ನು ಈ ರೀತಿ ಬಳಕೆ ಮಾಡಲಾಗುತ್ತೆ, TSAR ಅಂತ. ಹಾಗೆ CZAR ಅಂತಲೂ ಕೂಡ ಕರೆಯಲಾಗುತ್ತೆ. ಹಾಗಾದರೆ ಜಾರ್ ಎಂಬಂಥ ಒಂದು ಶಬ್ದ ಲ್ಯಾಟಿನ್ ಭಾಷೆಯ ಸೀಸರ್ ಎಂಬ ಪದದಿಂದ ಬಂದಿದೆ. ಸೀಸರ್ ಅಂದ್ರೇನು, ಚಕ್ರವರ್ತಿ ಎಂದರ್ಥ. ಹಾಗಾದರೆ ಇದಿಷ್ಟು ಅಂಶಗಳನ್ನು ಮುಖ್ಯವಾಗಿ ರಷ್ಯಾ ಕ್ರಾಂತಿಯ ಹಿನ್ನೆಲೆಯಾಗಿ ಗಮನಿಸಿದ್ವಿ. ಹಾಗಾದರೆ ಈ ಒಂದು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋದ್ರ ಮುಖಾಂತರ ನಾವೇನು ಮಾಡೋಣ, ರಷ್ಯಾ ಕ್ರಾಂತಿ ಮತ್ತು ಅದರ ಕಾರಣಗಳು ಮತ್ತು ಪರಿಣಾಮಗಳನ್ನು ಕುರಿತಾಗಿ ಡಿಸ್ಕಷನನ್ನು ಮಾಡ್ತಾ ಹೋಗೋಣ. ರಷ್ಯಾ, ಮೊದಲೇ ಪ್ರಶ್ನೆ ನೋಡಿ, ಒಂದು ವಾಕ್ಯದ ಪ್ರಶ್ನೋತ್ತರಗಳಲ್ಲಿ ರಷ್ಯಾ ಕ್ರಾಂತಿಯು ಯಾವ ತತ್ವವನ್ನು ಪ್ರತಿಪಾದಿಸಿತು? ರಷ್ಯಾ ಕ್ರಾಂತಿಯು ಸಮಾಜವಾದಿ ತತ್ವವನ್ನು ಪ್ರತಿಪಾದಿಸಿತು. ಕ್ರಾಂತಿಯ ಕಾಲದಲ್ಲಿ ರಷ್ಯಾವನ್ನು ಆಳ್ವಿಕೆ ಮಾಡ್ತಾ ಇದ್ದಂತಹ ಜಾರ್ ದೊರೆ ಯಾರು? ಎರಡನೇ ಜಾರ್ ನಿಕೋಲಸ್. ಎರಡನೇ ಜಾರ್ ನಿಕೋಲಸ್ ರಷ್ಯಾದ ಒಂದು ಕ್ರಾಂತಿ ಜರುಗಿದಂಥ ಸಂದರ್ಭದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಜಾರ್ ದೊರೆ. ಮೂರನೇ ಪ್ರಶ್ನೆ, ಕ್ರಾಂತಿಯ ಕಾಲದಲ್ಲಿ ರಷ್ಯಾವನ್ನು ಆಳ್ವಿಕೆ ಮಾಡ್ತಿದ್ದಂಥ ಮನೆತನ ಯಾವುದು? ರೋಮನೋವ್ ರಾಜವಂಶ ಕ್ರಾಂತಿಯ ಸಂದರ್ಭದಲ್ಲಿ ರಷ್ಯಾವನ್ನು ಆಳ್ವಿಕೆಯನ್ನು ಮಾಡ್ತಾ ಇದ್ದಂಥ ಒಂದು ರಾಜವಂಶವಾಗಿದೆ. ನೆಕ್ಸ್ಟ್, ಜಾರ್ ಎರಡನೇ ನಿಕೋಲಸ್ನ ರಾಣಿಯನ್ನು ಹೆಸರಿಸಿ, ರಾಣಿಯನ್ನು ತಿಳಿಸಿ. ಯಾರು? ಅಲೆಕ್ಸಾಂಡ್ರಾ ಇವಳು ಜಾರ್ ಎರಡನೇ ನಿಕೋಲಸ್ನ ರಾಣಿ. ನೆಕ್ಸ್ಟ್, 5th ಕ್ವಶನ್ ನೋಡಿ,
ಜಾರ್ ಎರಡನೇ ನಿಕೋಲಸ್ನ ಆಡಳಿತದ ಮೇಲೆ ಪ್ರಭಾವ ಬೀರಿದ ಸನ್ಯಾಸಿ ಯಾರು? ರಸ್ಪುಟಿನ್ ಎಂಬಂತ ಸನ್ಯಾಸಿ ಜಾರ್ ಎರಡನೇ ನಿಕೋಲಸ್ನ ಆಡಳಿತದ ಮೇಲೆ ಪ್ರಭಾವ ಬೀರಿದ ಪ್ರಮುಖ ಸನ್ಯಾಸಿ. ನೆಕ್ಸ್ಟ್ ಸಿಕ್ಸ್ತ್ ಒನ್ ನೋಡಿ. ಜಾರ್ ದೊರೆಗಳು ಯಾವ ತತ್ವ ಸಿದ್ಧಾಂತದ ಮೇಲೆ ರಷ್ಯಾವನ್ನು ಆಳ್ವಿಕೆ ಮಾಡ್ತಾ ಇದ್ರು? ಜಾರ್ ದೊರೆಗಳು ದೈವತತ್ವ ಸಿದ್ಧಾಂತದ ಮೇಲೆ ರಷ್ಯಾವನ್ನು ಆಳ್ವಿಕೆ ಮಾಡ್ತಾ ಇದ್ರು. ಸೆವೆಂತ್ ಒನ್, ರುಸೀಕರಣ ನೀತಿಯನ್ನ ಪರಿಚಯ ಮಾಡಿದವರು ಯಾರು? ಮೂರನೇ ಅಲೆಕ್ಸಾಂಡರ್ ರುಸೀಕರಣ ನೀತಿಯನ್ನ ಪರಿಚಯಿಸಿದನು. ಏಟ್ತ್ ಒನ್, ಪೂರ್ ಫೋಕ್ ಕೃತಿಯ ಕರ್ತೃ ಯಾರು? ಫ್ಯೂಡರ್ ದೋಸ್ತೋವಸ್ಕಿ ಪೂರ್ ಫೋಕ್ ಎಂಬಂತ ಕೃತಿಯ ಪ್ರಮುಖ ಕರ್ತೃ. ನೆಕ್ಸ್ಟ್ ನೈನ್ತ್ ಒನ್ ಕ್ವಶನ್, ಫಾದರ್ಸ್ ಅಂಡ್ ಸನ್ಸ್ ಎಂಬ ಕೃತಿಯನ್ನು ಬರೆದವರು ಯಾರು? ಟರ್ಗೆನೇವ್ ರವರು ಫಾದರ್ಸ್ ಅಂಡ್ ಸನ್ಸ್ ಎಂಬ ಕೃತಿಯನ್ನ ರಚನೆ ಮಾಡಿದ್ದಾರೆ. ಟೆಂತ್ ಒನ್, ರಕ್ತಸಿಕ್ತ ರವಿವಾರ ಘಟನೆಯು ಯಾವಾಗ ಜರುಗಿತು? ಜನವರಿ 22, 1905ರಲ್ಲಿ ರಕ್ತಸಿಕ್ತ ರವಿವಾರ ಎಂಬ ಘಟನೆ ಜರುಗುತ್ತೆ. ನೆಕ್ಸ್ಟ್ 1905ರಲ್ಲಿ ರಷ್ಯಾವನ್ನು ಯಾವ ರಾಷ್ಟ್ರ ಸೋಲಿಸಿತು? ಜಪಾನ್ ರಾಷ್ಟ್ರ 1905ರಲ್ಲಿ ರಷ್ಯಾವನ್ನು ಸೋಲಿಸಿತು. ನೆಕ್ಸ್ಟ್ ಮಾಲ್ಶೆವಿಕ್ ಪಕ್ಷದ ನಾಯಕ ಯಾರು? ಅಲೆಕ್ಸಾಂಡರ್ ಕರೆನ್ಸ್ಕಿ ಈ ಒಂದು ಬೋಲ್ಶೆವಿಕ್ ಪಕ್ಷದ ಪ್ರಮುಖ ನಾಯಕ. ಲೆನಿನ್ ಯಾವ ಒಂದು ಪಕ್ಷದ ಮುಖಂಡನಾಗಿದ್ದ? ಲೆನಿನ್ ಬೋಲ್ಶೆವಿಕ್ ಪಕ್ಷದ ನಾಯಕನಾಗಿದ್ದ. ನೆಕ್ಸ್ಟ್ ಒನ್, ರಷ್ಯಾದಲ್ಲಿ ತಾತ್ಕಾಲಿಕ ಸರ್ಕಾರ ಯಾರ ನಾಯಕತ್ವದಲ್ಲಿ ಸ್ಥಾಪನೆಯಾಯಿತು? ರಷ್ಯಾದಲ್ಲಿ ತಾತ್ಕಾಲಿಕ ಸರ್ಕಾರ ಅಲೆಕ್ಸಾಂಡರ್ ಕರೆನ್ಸ್ಕಿ ನಾಯಕತ್ವದಲ್ಲಿ ಸ್ಥಾಪನೆಯಾಯಿತು. ನೆಕ್ಸ್ಟ್ ನೋಡಿ 15th ಒನ್, NEP ವಿಸ್ತರಣೆ ಏನು? ನ್ಯೂ ಎಕನಾಮಿಕ್ ಪಾಲಿಸಿ ಅಥವಾ ಹೊಸ ಆರ್ಥಿಕ ನೀತಿ ಅಂತ ಕರೀತಾರೆ. ನೆಕ್ಸ್ಟ್ USSR ನ ವಿಸ್ತರಿಸಿ. ಯೂನಿಯನ್ ಆಫ್ ಸೋವಿಯತ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಇದು USSR ನ ಒಂದು ವಿಸ್ತರಣೆ. ನೆಕ್ಸ್ಟ್ ಒನ್ 2 ಅಂಕದ ಪ್ರಶ್ನೋತ್ತರಗಳು. ರಷ್ಯಾದ ಸಮಾಜದಲ್ಲಿದ್ದಂತಹ 2 ವರ್ಗಗಳನ್ನು ತಿಳಿಸಿ. ಇಲ್ಲಿ ಕೂಡ ಫ್ರಾನ್ಸಿನಲ್ಲಿದ್ದಂತೆ ಸವಲತ್ತನ್ನು ಹೊಂದಿದ ವರ್ಗ ಮತ್ತು ಸವಲತ್ತು ಇಲ್ಲದ ವರ್ಗ ಅಂತೇಳಿ ರಷ್ಯಾದಲ್ಲೂ ಕೂಡ ನಾವು 2 ವರ್ಗಗಳನ್ನು ಪ್ರಮುಖವಾಗಿ ಗಮನಿಸ್ತೀವಿ. ನೆಕ್ಸ್ಟ್ ರುಸೀಕರಣ ನೀತಿಯ ಘೋಷಣೆ ಯಾವುದು? ರಷ್ಯಾಕ್ಕೆ ಒಂದು ಭಾಷೆ, ಒಂದು ಚರ್ಚ್, ಒಬ್ಬ ಜಾರ್ ಎಂಬುದು ರುಸೀಕರಣ ನೀತಿಯ ಪ್ರಮುಖ ಘೋಷಣೆ ಆಯಿತು. ಥರ್ಡ್ ಒನ್, ರಷ್ಯಾ ಕ್ರಾಂತಿಗೆ ಪ್ರೇರಣೆ ನೀಡಿದ 2 ಬುದ್ಧಿಜೀವಿಗಳನ್ನು ಹೆಸರಿಸಿ. ಟರ್ಗೆನೇವ್ ಮತ್ತು ಮ್ಯಾಕ್ಸಿಮ್ ಗಾರ್ಕಿ ಇವರು 2 ಬುದ್ಧಿಜೀವಿಗಳು ರಷ್ಯಾದ ಕ್ರಾಂತಿಗೆ ಪ್ರೇರಣೆಯನ್ನು ನೀಡಿದಂಥ ಬುದ್ಧಿಜೀವಿಗಳಾಗಿದ್ದಾರೆ. ನೆಕ್ಸ್ಟ್ 4th ಒನ್ ನೋಡಿ. ಲಿಯೋ ಟಾಲ್ಸ್ಟಾಯ್ ಅವರ ಪ್ರಮುಖ ಕೃತಿಗಳನ್ನು ಹೆಸರಿಸಿ. ವಾರ್ ಅಂಡ್ ಪೀಸ್ ಮತ್ತು ಅನ್ನಾ ಕೆರೆನಿನಾ ಇವುಗಳು ಲಿಯೋ ಟಾಲ್ಸ್ಟಾಯ್ ರಚನೆ ಮಾಡಿರ್ತಕ್ಕಂಥ ಪ್ರಮುಖ ಕೃತಿಗಳಾಗಿದೆ. ನೆಕ್ಸ್ಟ್ ಮ್ಯಾಕ್ಸಿಮ್ ಗಾರ್ಕಿ ಯಾರು? ಅವರ ಕೃತಿಯನ್ನು ತಿಳಿಸಿ. ರಷ್ಯಾ ಕ್ರಾಂತಿಯ ಕಾಲದ ತತ್ವಜ್ಞಾನಿ ಮ್ಯಾಕ್ಸಿಮ್ ಗಾರ್ಕಿ. ಇವರ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಮದರ್ ಅಂಡ್ ಚಿಲ್ಡ್ರನ್ ಆಫ್ ದಿ ಸನ್ ಬರೆದಂಥ ರಚನೆಕಾರ ಯಾರು? ಕೃತಿಯ ಕರ್ತೃ ಮ್ಯಾಕ್ಸಿಮ್ ಗಾರ್ಕಿ. ನೆಕ್ಸ್ಟ್ ಮಾರ್ಕ್ಸ್ವಾದದ ಪ್ರಭಾವಕ್ಕೆ ಒಳಗಾದ ರಷ್ಯಾದ ಬುದ್ಧಿಜೀವಿಗಳನ್ನು ಹೆಸರಿಸಿ. ಲೆನಿನ್ ಮತ್ತು ಕೌತ್ಸ್ಕಿ ಮಾರ್ಕ್ಸ್ವಾದದ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಪ್ರಮುಖ ಬುದ್ಧಿಜೀವಿಗಳು.
ನೆಕ್ಸ್ಟ್, ಕಾರ್ಲ್ ಮಾರ್ಕ್ಸ್ ಯಾರು ಮತ್ತು ಅವನ ಕೃತಿಗಳನ್ನು ತಿಳಿಸಿ. ಕಾರ್ಲ್ ಮಾರ್ಕ್ಸ್ ಜರ್ಮನಿಯ ಸಮಾಜವಾದಿ. ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇವನ ಪ್ರಸಿದ್ಧ ಕೃತಿಗಳು. ನೆಕ್ಸ್ಟ್ ಒನ್, ನೋಡಿ, ಕಾರ್ಲ್ ಮಾರ್ಕ್ಸ್ ನಂತರ ನೆಕ್ಸ್ಟ್ ಕಾರ್ಲ್ ಮಾರ್ಕ್ಸ್ ವಿಶ್ವದ ಕಾರ್ಮಿಕರಿಗೆ ಏನಂತ ಕರೆಯನ್ನ ಕೊಡ್ತಾನೆ? ವಿಶ್ವದ ಕಾರ್ಮಿಕರೇ ಒಂದಾಗಿ, ನೀವು ನಿಮ್ಮ ಗುಲಾಮಗಿರಿಯ ವಿಶ್ವದ ಕಾರ್ಮಿಕರೇ ಒಂದಾಗಿ, ನೀವು ನಿಮ್ಮ ಗುಲಾಮಗಿರಿಯ ಸಂಕೋಲೆಯಿಂದ ಆ ಸಂಕೋಲೆಗಳನ್ನ ಹೊರತು ಬೇರೆಯನ್ನು ಕಳೆದುಕೊಳ್ಳುವುದಿಲ್ಲ. ವಿಶ್ವದ ಕಾರ್ಮಿಕರೇ ಒಂದಾಗಿ, ನೀವು ನಿಮ್ಮ ಗುಲಾಮಗಿರಿಯ ಬಂಧನದ ಸಂಕೋಲೆಗಳನ್ನ ಹೊರತು ಬೇರೇನನ್ನು ಕಳೆದುಕೊಳ್ಳುವುದಿಲ್ಲ ಎಂಬುದು ಕಾರ್ಲ್ ಮಾರ್ಕ್ಸ್ ವಿಶ್ವದ ಕಾರ್ಮಿಕರಿಗೆ ನೀಡಿದಂಥ ಪ್ರಮುಖ ಕರೆಯೋಲೆಯಾಗಿದೆ. ನೆಕ್ಸ್ಟ್, ನೋಡಿ, ರಕ್ತಸಿಕ್ತ ರವಿವಾರ ಅಂದ್ರೆ ಏನು? 1905ರಲ್ಲಿ ಜನವರಿ 22ರ ಭಾನುವಾರದಂದು ಫಾದರ್ ಗಪನ್ನ ನೇತೃತ್ವದಲ್ಲಿ ರ್ಯಾಲಿಯನ್ನು ಸಂಯೋಜಿಸಿದರು ಮತ್ತು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಜಾರ್ನನ್ನು ಭೇಟಿಯಾಗಲು ಬಯಸ್ತಾರೆ. ಆದರೆ ಅದರಲ್ಲಿನ ಅನೇಕರನ್ನ ಜಾರ್ನ ಸೈನ್ಯವು ಕೊಂದು ಹಾಕುತ್ತೆ. ಇದನ್ನ ರಕ್ತಸಿಕ್ತ ರವಿವಾರ ಅಂತೇಳಿ ಕರೆಯಲಾಗುತ್ತೆ. ರಕ್ತಸಿಕ್ತ ರವಿವಾರ ಅಂದ್ರೇನು? 1905ರಲ್ಲಿ ಜನವರಿ 22ರಂದು ಭಾನುವಾರ ಫಾದರ್ ಗಪನ್ನ ನೇತೃತ್ವದಲ್ಲಿ ರ್ಯಾಲಿಯನ್ನು ಸಂಯೋಜನೆ ಮಾಡಲಾಗುತ್ತೆ ಮತ್ತು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಲು ಜಾರ್ನನ್ನು ಭೇಟಿಯಾಗೋದಕ್ಕೆ ಬಯಸ್ತಾರೆ. ಆದರೆ ಅದರಲ್ಲಿ ಅನೇಕರನ್ನ ಜಾರ್ನ ಸೈನ್ಯ ಏನು ಮಾಡುತ್ತೆ? ಕೊಂದು ಹಾಕುತ್ತೆ. ಸೊ ಇದನ್ನೇ ರಕ್ತಸಿಕ್ತ ರವಿವಾರ ಅಂತ ಕರೀತಾರೆ. ನೆಕ್ಸ್ಟ್, ರಷ್ಯಾ ಕ್ರಾಂತಿಯ ಸಮಯದಲ್ಲಿದ್ದ 2 ಪಕ್ಷಗಳನ್ನು ಹೆಸರಿಸಿ. ಮಾಲ್ಶೆವಿಕ್ ಮತ್ತು ಬೋಲ್ಶೆವಿಕ್ ಇವುಗಳು ರಷ್ಯಾ ಕ್ರಾಂತಿಯ ಸಂದರ್ಭದಲ್ಲಿ ಇದ್ದಂತಹ ಪ್ರಮುಖ ಪಕ್ಷಗಳು ಅಂತ ನಾವು ಗಮನಿಸ್ತೀವಿ. ಸೊ ಸ್ನೇಹಿತರೆ, ಇದಿಷ್ಟು ಮುಖ್ಯವಾಗಿ ರಷ್ಯಾ ಕ್ರಾಂತಿಗೆ ಸಂಬಂಧಿಸಿದಂತೆ 1 ವಾಕ್ಯ ಮತ್ತು 2 ವಾಕ್ಯದ ಪ್ರಶ್ನೋತ್ತರಗಳಾಯಿತು. ರಿಮೈನಿಂಗ್ ತುಂಬ ಲೆಂತಿ ಆಗುತ್ತೆ ವಿಡಿಯೋ. ಸೊ ಹಾಗಾಗಿ ಇನ್ನೂ ತುಂಬ ಇದೆ ಹೇಳುವಂಥದ್ದು. ರಷ್ಯಾ ಕ್ರಾಂತಿಗೆ ಕಾರಣಗಳೇನು ಮತ್ತು ಪರಿಣಾಮಗಳೇನು ಅಂತೇಳಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಇದಿಷ್ಟು ಇರಲಿ. ರಿಮೈನಿಂಗ್ ಇರ್ತಕ್ಕಂಥ ವಿಚಾರಗಳನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ತುಂಬ ಧನ್ಯವಾದ. ಹಾಗೆ ಇಲ್ಲಿವರೆಗೂ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಏನಾದರೂ ಕಮೆಂಟ್ಸ್ ಇದ್ದರೆ ಮಾಡಿ. ಹಾಗೆ ಇನ್ನಿತರೆ ಮಾಹಿತಿಗಾಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಜಾಯಿನ್ ಆಗಿ ಅಂತ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.